ವೀಕ್ಷಕರು, ಈ ದಿನ ರಾಜಕಾರಣದಲ್ಲಿ ಒಂದು ರಾಜಕೀಯ ಸಾಮಾಜಿಕ ಜೊತೆಗೆ ಸಹಕಾರಿ ರಂಗಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿರುವಂತಹ ಮತ್ತು ಮಾಡುತ್ತಿರುವಂತಹ ಸಾಧಕರನ್ನು ಗುರುತಿಸಿ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಹಾಸನ ಜಿಲ್ಲೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ APMCಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಅರಸೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಮಾಜಿ ಅಧ್ಯಕ್ಷರಾಗಿ 2 ಅವಧಿಗೆ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಜೊತೆಗೆ ಬೆಳವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಅರಸೀಕೆರೆ ತಾಲೂಕಿನ ಆಶ್ರಯ ಸಮಿತಿಯ ಮಾಜಿ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಗಣಸಿ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 37 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ BS ಮಹದೇವಪ್ಪ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಅದೇ ರೀತಿ ಅರಸೀಕೆರೆ APMCಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸಂಖ್ಯೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಂಖ್ಯೆಹಳ್ಳಿ ಇದರಲ್ಲಿ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮತ್ತು ಸುಮಾರು 30 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ CN ಧರ್ಮಪ್ಪ ಚಿಕ್ಕಟ್ಟೆ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್. ನಮಸ್ಕಾರ ಸರ್. ಸರ್, ತಾವು ಒಂದು ರಾಜಕೀಯ ರಂಗದಲ್ಲಿ ಸಹಕಾರಿ ರಂಗದಲ್ಲಿ ಸಾಕಷ್ಟು ಒಂದು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ಈ ಭಾಗದಲ್ಲಿ ತಾವು ಮಾಡ್ಕೊಡ್ತೀರಿ. ಆ ಎಲ್ಲ ವಿಷಯಗಳನ್ನು ಕೇಳುವುದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು BS ಮಹದೇವಪ್ಪ ಅಂತ, ಬೆಳವಳ್ಳಿ ಕೋಳಗುಂದ ಪೋಸ್ಟ್ ಅರಸೀಕೆರೆ ತಾಲೂಕು. ಬೇಲೂರು ಗಣಸಿ ಕ್ಷೇತ್ರ ಇತ್ತು, ಈಗ ಬೇಲೂರು ಕ್ಷೇತ್ರ ಆಗಿದೆ. ಮತ್ತು ಜಿಲ್ಲೆಯ ಹಾಸನ ಅರಸೀಕೆರೆ ತಾಲೂಕು ನಮಗೆ ಸೇರುತ್ತೆ. ಇದರಲ್ಲಿ ನಮ್ಮ ಗ್ರಾಮ ಬೆಳವಳ್ಳಿ, ಪಂಚಾಯಿತಿ ಅರಕೆರೆ ಸೇರಿದಂಥ ಗ್ರಾಮದಲ್ಲಿ ಸುಮಾರು ನಾವು ಮತ್ತು ನಮ್ಮನೆ ಸೇರಿ ನಾನು 10 ವರ್ಷ, ನಮ್ಮ ಮನೆಯವರು 10 ವರ್ಷ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಮಾಡಿದ್ದೀನಿ. ನಾನು ಒಂದು ಸರಿ ಅಧ್ಯಕ್ಷ ಇದ್ದೀನಿ, ನಮ್ಮ ಮನೆಯವರು ಒಂದು ಸರಿ ಉಪಾಧ್ಯಕ್ಷ ಇದ್ದಾರೆ. ಮತ್ತು ತದನಂತರ SM ಕೃಷ್ಣ ಕಾಲದಲ್ಲಿ ಆಶ್ರಯ ಕಮಿಟಿ ಸದಸ್ಯರು ಮಾಡಿದರು. SM ಕೃಷ್ಣ ಸದಸ್ಯ ಮಾಡಿದಾಗ ಬೇಗ್ಜಾನ್ ಇಡೀ ಹೋಬಳಿಗೆ ಹೆಚ್ಚು ಕಡಿಮೆ ಒಂದು 600-700 ಸೈಟು ಬಡವರಿಗೆಲ್ಲ ಕೊಟ್ಟೆ. ನಾನು ಎಲ್ಲ ಗ್ರಾಮಕ್ಕೂ ಹೋಗಿ ಸೈಟ್ ವಿತರಣೆ ಮಾಡಿದೆ. ಆಮೇಲೆ ಪ್ರತಿಯೊಂದು ಶಾಲಾ ಕೊಠಡಿ ಇರ್ಬೋದು, ಆಶ್ರಯ ಮನೆಗಳು ಆಶ್ರಯ ಕಮಿಟಿ ಸದಸ್ಯರಾದಾಗ ನಮ್ಮ ಹೋಬಳಿ ಹೊಂದಿಕೆಯ ಗಣಸಿ ಕ್ಷೇತ್ರದಲ್ಲಿ 9763 ಮನೆಯನ್ನು ನಾನು ತಂದೆ. ಅದು ನಮ್ಮ ಶಿವರಾಮ ಸಲಹೆಯಿಂದ ಮತ್ತು SM ಕೃಷ್ಣ CM ಆದಾಗ ತಂದು ಪ್ರತಿಯೊಂದು. ಆವಾಗ ರಾಜೀವ್ ಗಾಂಧಿ ಸ್ಕೀಮಲ್ಲಿ ಏನಾಯಿತು, ಆವಾಗ ವಾರಂಟಿ ಫಲಾನುಭವಿಗಳಿಗೆ ಚೆಕ್ ಪವರ್, ಆವಾಗ ಆಶ್ರಯ ಕಮಿಟಿಗೆ ಚೆಕ್ ಪವರ್ ಕೊಟ್ಟರು ನಮಗೆ. ಆ ಚೆಕ್ ಪವರ್ ಕೊಟ್ಟು ಫಲಾನುಭವಿಗೆ ನೇರ ಹೋಗಿ ಕೊಟ್ಟು ಆ ಮನೆ ಕಟ್ಸೋಕ್ಕೆ ಹೆಲ್ಪ್ ಮಾಡ್ತಿದ್ವಿ. ಅಂಥದ್ದೆಲ್ಲ ಸೇವೆ ಮಾಡ್ಕೊಂಬಂದು ಆ ಸೇವೆ ಮಾಡಿ ಆದ ತದನಂತರ ಈ ಪಂಚಾಯತಿದು ಸೇವೆ ಮಾಡಿದಾಗ ನಮ್ಮ ತದನಂತರ ಇವೆರಡನ್ನೂ ಗುರುತಿಸಿ ಕೃಷಿ ಮಾರುಕಟ್ಟೆ ಸಮಿತಿಗೆ ನನಗೆ ಗುರುತಿಸ್ತು. ಕೃಷಿ ಮಾರುಕಟ್ಟೆ ಸಮಿತಿ ಗುರುತಿಸಿದಾಗ ಎಲ್ಲರೂ ನಾನು 2 ದಿನ ನಾನು ಬೇಡ ಅಂದಾಗ ಹೈಕಮಾಂಡು ನನ್ನ ಮೇಲೆ ಇಲ್ಲ ನೀನು ಮಾಡಲೇಬೇಕು ಅಂತ ಗುರುತಿಸಿದಾಗ ನನ್ನ ಗುರುತಿಸಿ ಅಪ್ಲಿಕೇಶನ್ನ ಕಾರ್ಯಕರ್ತರ ಮೇಲೆ ಹಾಕ್ತು. ಆಮೇಲೆ ನಮ್ಮ ವಿರುದ್ಧ ಹಾಕಿದಾಗ MLA ಕ್ಯಾಂಡಿಡೇಟೇ ಹಾಕಿದ್ರು, ರಾಜಶೇಖರ್ ಅಂತ ಹೇಳಿದ ಹಾಕಿದ್ದು. ಆಗ ಜನ ನೋಡಿ ಅದೇನೇ ಹೇಳ್ತಾರಲ್ಲ, ಹೀಗೆ ನಾವು ಎಲೆಕ್ಷನ್ ಮಾಡಿದೆವು. ಪ್ರತಿಯೊಂದು ಎಲೆಕ್ಷನ್ ಮಾಡಿ ಕೌಂಟಿಗೆ ಹೋಗಿ ಭಯಪಟ್ಟು ಅವು MLA ಕ್ಯಾಂಡಿಡೇಟ್ ನಾವು ಗೆಲ್ಲಕ್ಕಾಗಲ್ಲ ಅಂತೇಳಿ ಸುಮ್ಮನಿದ್ದು. ಆದರೆ ಕಾರ್ಯಕರ್ತ ಹುರಿದುಂಬಿಸಿ ನೀನು ಗೆಲ್ತೀಯ ಬಾ ಅಂತೇಳಿ ಕರ್ಕೊಂಡೋದ್ರು. ಅಲ್ಲಿ ನೋಡಿದಾಗ 575 ಓಟಲ್ಲಿ ಲೀಡಲ್ಲಿ ಗೆದ್ದು ಆವಾಗಿಂದ ನಮ್ಮ ರಾಜಕಾರಣದ ಚಿತ್ರೀಕರಣನೇ ಬೇರೆ ಆಗೋಯಿತು. ಎಲ್ಲ ಕಾರ್ಯಕರ್ತರ ಉಲ್ಲಾಸ, ಆಶೀರ್ವಾದ, ಶಿವರಾಮ ಆಶೀರ್ವಾದ ಇವೆಲ್ಲ ಕಟ್ಕೊಂಡೋದು. ಆವಾಗ ಗ್ರಾಮದ ಚಿಂತನೆಗೆ ಸ್ಕೂಲ್ ಇರ್ಬೋದು, ಕಾಂಪೌಂಡ್ ಇರ್ಬೋದು, ಓವರ್ ಟ್ಯಾಂಕ್ ಹೊಸ ಬಡಾವಣೆ ಮಾಡೋದು, ಒಂದು 65 ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಅನುಕೂಲ ಎಲ್ಲ ಸಣ್ಣ ಪುಟ್ಟ. ಆಮೇಲೆ ಎಸ್ ಸರ್. ಸರ್, ಇನ್ನು ರಾಜಕೀಯಕ್ಕೆ ತಾವು ಹೇಗೆ ಪಾದಾರ್ಪಣೆಯನ್ನು ಮಾಡಿದ್ರಿ ಸರ್? ರಾಜಕೀಯಕ್ಕೆ ನಾವು ಬರಬೇಕು. ನಮ್ಮ ತಂದೆ ಕಾಲದಲ್ಲೂ ರಾಜಕೀಯನೇ. ನಮ್ಮ ತಂದೆ ಗ್ರಾಮ ಪಂಚಾಯತ್ ಸದಸ್ಯರಾಯಿತು, ಶಿವರಂಜಪ್ಪನವರು ರಾಜಕೀಯದಲ್ಲಿ ಸದಸ್ಯರಾಯಿತು. ಅವರು ಸದಸ್ಯ ತದನಂತರ ನಮ್ಮ ಊರಿನ ಆಡಳಿತ ಗುಡಿಗೌಡರು ಅಂತ ನಮ್ಮ ತಂದೆಯದೇ ಇತ್ತು. ಅದು ಜನ ಇಲ್ಲ, ಇಲ್ಲಿ ನೀವು ಬಿಟ್ಟು ಸಮಾಧಾನದಕ್ಕೆ ವ್ಯಕ್ತಿಯಾಗಿ ಮಾಡ್ಕೊಂಡು ಹೋಗಿ ಯಾರಿಲ್ಲ ಅಂತ ಜನ ನಮ್ಮನ್ನೇ ಗುರುತಿಸಿರು. ಇಲ್ಲಿವರೆಗೂ ನಮ್ಮ ಕ್ಷೇತ್ರದಲ್ಲಿ ಎಲ್ಲರ ಆಶೀರ್ವಾದ, ನಂದಲ್ಲ, ಕಾರ್ಯಕರ್ತರ ಆಶೀರ್ವಾದ, ಜನಾಭಿಪ್ರಾಯದಲ್ಲಿ ಇಲ್ಲಿವರೆಗೆ ನಮ್ಮೂರಲ್ಲಿ 40 ವರ್ಷದಿಂದಲೇ, ಹೆಚ್ಚು ಕಡೆ 30-40 ವರ್ಷದಿಂದಲೇ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ 7 ಕಾರ್ಯಕರ್ತರ ಗೆಲ್ಲಿಸಿ ಮುಂದೆ ಹೊರತು ಬೇರೆ ಎಲ್ಲೂ ಗೆಲ್ಲಿಸಿತ್ತು. ಎಸ್ ಸರ್. ಸರ್, ಇನ್ನು
ತಮ್ಮ ಒಂದು ಸಣ್ಣ ಕಿರು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಹೇಳಿ ಸರ್. ನನ್ನ ಹೆಸರು CN ಧರ್ಮಪ್ಪ ಅಂತ. ನಾನು ನಮ್ಮೂರು ಚಿಕ್ಕಜ್ಜಿಕಟ್ಟೆಹಳ್ಳಿ, ಅರಕೆರೆ ಪಂಚಾಯಿತಿ, ಅರಸೀಕೆರೆ ತಾಲೂಕು ಮತ್ತು ಕ್ಷೇತ್ರ ಬೇಲೂರು, ಜಾವಗೋಲ್ ಹೋಬಳಿ ನಮ್ಮದು. ಹಾಗೆ ನಾನು ಮೊದಲು ಸಹಕಾರಿ ಸಂಘದಲ್ಲಿ ನಾನು ಡೈರೆಕ್ಟರ್ ಆಗಿದ್ದೆ. ತದನಂತರ ನಮಗೆ ಪಂಚಾಯತಿಲಿ ಅವಕಾಶ ಸಿಕ್ತು, ಅಪ್ಲಿಕೇಶನ್ ಹಾಕ್ತೆ. ಆದರೂ ಒಂದು 8 ಟೋಟಲ್ಸ್ ಹೋತೆ. ಆದರೂ ಕೂಡ ಸೋತೆ ಅಂತ ಕೂರಬಾರ್ದು ಅಂತ ಇವರು ಮಾದೇವಣ್ಣವರು ನನ್ನನ್ನು ನೀವು ಬನ್ನಿ ನನ್ನ ಜೊತೆ ಅಂಥೇಳಿ ಕರ್ಕೊಂಬಂದರು, ಮುಂದುವರಿಸಿದ್ರು. ಹಾಗೆ ನಮ್ಮೂರಲ್ಲಿ ತುಂಬ ಕಡು ಬಡವರಿದ್ದರು. ಅವ್ರು ಯಾವುದೇ ಸೈಟು ಮನೆಗಳು, ಅವ್ರಿಗೆ ಯಾವುದೇ ಜಾಗ ಇರಲಿಲ್ಲ. ಅಲಮಾರಿ ಜನಾಂಗ, ಅವರಿಗೆ ಅಲ್ಲಿರೋಕ್ಕೆ ಸ್ಥಳ ಇರಲಿಲ್ಲ. ಹಾಗಾಗಿ ನಮ್ಮೂರಿನಲ್ಲಿ ನಾನು ಆವಾಗ ಒಂದು ಸರ್ಕಾರಿ ಜಾಗ ಇತ್ತು, ಅದನ್ನು ಸೈಟ್ ಮಾಡಿದೆ. ಇವರು ಆಶ್ರಯ ಕಮಿಟಿ ಸದಸ್ಯರಾಗಿದ್ದರು. ಆ ಕಾಲದಲ್ಲಿ ಶಿವರಾಮ್ ಅವರು MLA ಇದ್ದರು. ಹಾಗೆ ನನಗೆ ತುಂಬ ಅನುಕೂಲ ಆಯಿತು. ಆವತ್ತಿನ ದಿವಸ ನಾನು ಅವರಿಗೆಲ್ಲ ಸೈಟ್ಗಳು ಕೊಟ್ಟು ಮನೆಗಳು ಕಟ್ಟಿಸ್ಕೊಟ್ಟೆ. ನಾನೇ ಸ್ವಂತ ಇಟ್ಟಿಗೆ ಊಹಿಸಿ ಎಲ್ಲ ಮಾಡಿ ಮರ ಕುಯ್ಸ್ಕೊಟ್ಟು ಏನೆಲ್ಲ ಸಹಕಾರ ಮಾಡಿ ಮನೆಗಳು ಕಟ್ಟಿಸ್ಕೊಟ್ಟೆ. ಜನ ನನ್ನನ್ನು ಅವತ್ತು ಗುರುತಿಸಿದ್ರು. ಅವರು ಅಲಮಾರಿ ಜನಾಂಗ ವ್ಯಾಪಾರಕ್ಕೆ ಹೋದವರು ಎಲ್ಲ ಹಳ್ಳಿ ಕಡೆ ಎಲ್ಲ ಹೇಳ್ಕೊಂಡು ಬಂದುಬಿಟ್ರು, ನಮ್ಮ ಧರ್ಮಣ್ಣವರಿದ್ದಾರೆ ನಮಗೆಲ್ಲದಕ್ಕೂ ಅಂತ. ಆಮೇಲೆ BCM ಆಫೀಸ್ಗಳಿಂದ ಅವರಿಗೆ ತುಂಬ ಸಾಲ ಕೊಡಿಸಿದೆ. ಅಲಮಾರಿ ಸಾಲ ಅಂತ ಬಂದಿತ್ತು. ಆ ಸಾಲನ ಅವರಿಗೆಲ್ಲ 25,000 50,000 ಹೆಂಡತಿಗೂ ಗಂಡಿಗೆ ಮಕ್ಕಳಿಗೆ ಎಲ್ಲರಿಗೂ ಸಹ ಆ ಒಂದು ಅಲಮಾರಿ ಸಾಲನ ಕೊಡಿಸಿದೆ. ಅವ್ರು ಇವತ್ತು ನೋಡೋದಕ್ಕೆ ಎಲ್ಲರ ಮನೆ ಮುಂದೆ ಕಾರ್ ಇಟ್ಕೊಂಡು ಬೈಕ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಸರ್, ತಾವು ಒಂದು ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿದ ಸಂದರ್ಭದಲ್ಲಿ ತಮಗೆ ಒಂದು ಪ್ರೋತ್ಸಾಹಿಸಿದ ರಾಜಕೀಯ ಆದರ್ಶ ಗುರುಗಳು ಆಗ್ತದೆ? ನನಗೆ ಫಸ್ಟ್ ಕರೆದವ್ರು ಇವರೇ. ಅದಕ್ಕಿಂತ ಮುಂಚೆ ಶಿವರಾಮ್ ಜೊತೆ ಇದ್ವಿ. ಆದರೆ ಏನೋ MLA ಇದ್ದಾರೆ ಅಂತ ಅಂದ್ಕೊಂಡಿಂದ ಒಂದು ಹೋಗ್ತಿದ್ದು ಬರ್ತಿದ್ದು ಅಷ್ಟು ಬಿಟ್ಟರೆ, ಹಂಗಾಗಿ ಸಕ್ರಿಯವಾಗಿ ರಾಜಕಾರಣಕ್ಕೆ ಬಂದಿರಲಿಲ್ಲ. ಲೋಲಕ್ಷಮ್ಮರು ಪಂಚಾಯತಿ ನಿಂತರು, ನಾನು ನಿಂತೆ. ಅವಾಗ ಇವ್ರನ್ನ ಸೋತೆ ಅಂತ ಬಿಡಬಾರ್ದು ಅಂತ ಕರ್ಕೊಂಡ್ರು ನನ್ನ ಜೊತೆ ಕರ್ಕೊಂಬಂದು ಮಾದೇವಣ್ಣರು ಇನ್ನೆಲ್ಲ ಸಹಕಾರಗಳು ಏನೇನು ಪಂಚಾಯತಿಯಿಂದ ಆಗಬೇಕಾದವು, MLA ಕಡೆಯಿಂದ ಆಗಬೇಕಾದವು. ನಮ್ಮೂರಿಗೆ ಒಂದು ರಸ್ತೆ ಇರಲಿಲ್ಲ. ಒಂದು ಬೈಕಲ್ಲಿ ಬಂದರೆ ನಾನು ಇಲ್ಲಿ ನಿಲ್ಲಿಸಿ ಹೋಗ್ಬೇಕಿತ್ತು. ಆ ಒಂದು ಪರಿಸ್ಥಿತಿ ಇತ್ತು. ಅಂಥ ಒಂದು ಪರಿಸ್ಥಿತಿ ನಮ್ಮೂರುಗಳಿಗೆ ಹೋಗೋದಕ್ಕೆ. ಇಲ್ಲಿ ಬೈಕಲ್ಲಿ ಬಂದರೆ ಮಳೆ ಬಂದ ದಿವಸ ಇಲ್ಲೇ ನಿಲ್ಲಿಸಿ ನಡೆದು ಹೋಗ್ಬೇಕಿತ್ತು. ನಾನು ಬೈಕಲ್ಲಿ ಹೋಗಕ್ಕೆ ಆಗ್ತಿರಲಿಲ್ಲ. ಅಂಥ ಒಂದು ಕಾಲದಲ್ಲಿ ಶಿವರಾಮ್ ಅವರು ನಮಗೆ ಕಾಂಕ್ರೀಟ್ ರಸ್ತೆಗಳು ಮಾಡಿಸ್ಕೊಟ್ರು, ಟಾರ್ ರೋಡ್ ಮಾಡಿಕೊಟ್ರು, ಬಸ್ಗಳು ಬಿಡಿಸ್ಕೊಟ್ರು. ಇವೆಲ್ಲ ಇಂಥ ಒಂದು ಬೇಕಾಷ್ಟು ಕೆಲಸಗಳು ಮಾಡಿಕೊಟ್ರು. ಆಮೇಲೆ ಕರೆಂಟು ಅಂದರೆ ನಮ್ಮೂರಲ್ಲಿ ಬೀದಿ ದೀಪಗಳಲ್ಲಿ ಬೀದಿ ದೀಪ ಅಲ್ಲ, ಎಲ್ಲೂ ಕರೆಂಟೇ ಇರ್ತಿರಲಿಲ್ಲ. ಅಂಥ ಒಂದು ಸ್ಥಿತಿ. ಬೋರ್ವೆಲ್ ಕೊರೆಸಿದ್ರೆ ಇದು ವೋಲ್ಟೇಜ್ ಬರ್ತಿರಲಿಲ್ಲ. ನಮಗೆ MSS ಮಾಡಿಕೊಟ್ರು ಶಿವರಾಮ್ ಅವರು. MSS ಮಾಡಿಕೊಡು. ಸರ್, ತಾವು ಒಂದು ಹಾಸನ ಜಿಲ್ಲೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ತಾವು ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಆ ಒಂದು APMC ವ್ಯಾಪ್ತಿಯಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಸರ್? ನಾವು ಅಲ್ಲಿ APMC ಅಧ್ಯಕ್ಷ ಆದಾಗ ನಮಗೆ ಟರ್ಮ್ ನಮ್ಮ ಹೈಕಮಾಂಡ್ ಪ್ರಕಾರ 10 ತಿಂಗಳು ಹಂಚ್ಕೊಂಡಿದ್ದು. ನಮ್ಮ ಅವಧಿಯಲ್ಲಿ ಕೃಷಿ ಮಾರುಕಟ್ಟೆ ಬಾಣಾವರ ಮತ್ತು ಜಾವಗಲು ಬರುತ್ತೆ, ಉಪ ಮಾರ್ಕೆಟ್ಗಳು. ಬಾಣಾವರ ಉಪ ಮಾರ್ಕೆಟಿಗೆ 2 ಕೋಟಿ ರೂಪಾಯಿಂದ ಒಂದು ಮಾರ್ಕೆಟೇನೆ ಮಾಡಿದ್ವು. 2 ಬಾಣಾವರ ಹೋಬಳಿ ಬಾಣಾವರ ಮಾಡಿದ್ದು. ಜಾವಗಲ್ಲಿಗೆ ನಾನು CC ರಸ್ತೆ ಫುಲ್ಲು ಅದರೊಳಗೆ ಗ್ರೌಂಡ್ಗೆಲ್ಲ ಉಪ ಮಾರ್ಕೆಟ್ ಮಾಡಿದ್ದು. ಅದರಲ್ಲಿ ಏನಪ್ಪ ಅಂತಂದರೆ ರೂಲ್ 71 ಅದರಲ್ಲಿ ಗ್ರಾಮೀಣ ಭಾಗದ ಈಗಲೂ ಅಷ್ಟೇ ರೈತರು ಕೇಳೋದು, ಗ್ರಾಮೀಣ ಭಾಗದಲ್ಲಿ ಕಣ ಮಾಡಿಕೊಡಿ ರೈತರಿಗೆ ಅಂತ ಕೇಳ್ತಾರೆ. ಆ ಗ್ರಾಮೀಣ ಭಾಗದಲ್ಲಿ ರೂಲ್ಸ್ ಬರಬೇಕಂದ್ರೆ ರೂಲ್ 71 ಮಾತ್ರ ಅವಕಾಶ APMC ಬಿಟ್ಟರೆ ಮತ್ತಿಲ್ಲ. ಅದ ಸರ್ಕಾರದಲ್ಲಿ ಅದು ಎತ್ತಿಕೊಂಡು ಅದನ್ನು ಎನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಜಾಸ್ತಿ ಮಾಡಬೇಕು. ರೂಲ್ 71 ಜಾಸ್ತಿ ಮಾಡಿದರೆ ಹಳ್ಳಿಗಳಿಗೆ ಆ ಚುನಾಯಿತ ಪ್ರತಿನಿಧಿ ಆಗಿರ್ತಾನೆ ಅವನು. ಜನ ಬದುಕಕ್ಕೆ ಆಗ್ತಾರೆ, ಓಟ್ ಹಾಕಿರ್ತಾರೆ ಅವನಿಗೆ. ಬೇರೆ ಯಾರೂ ಹಾಕಿರಲ್ಲ, ಅದರ್ಸ್ ಹಾಕಿರಲ್ಲ. ವೋಟರ್ಸು ಕಾದಿದ್ದಾರೆ ಮಾನ್ಲಿ APMC ಓಟ್ ಹಾಕೋರು. ಅವ್ರು ಹೋದಾಗ ನಮ್ಮೂರಿಗೆ ಹಣ ಬೇಕು ಅಂತಾರೆ. ಇವತ್ತು ನೋಡಿ ಎಲ್ಲೆಲ್ಲಿ ಇವತ್ತು ಆಘಾತಗಳೆಲ್ಲ ಆಗ್ತದವೆ. ರೋಡಿಗೆಲ್ಲ ಹಾಕ್ಯಂತಾರೆ. ರೋಡಿಗೆಲ್ಲ ಹಾಕ್ಯಂಡಲ್ಲೇ ಭತ್ತ ಆಗಲಿ, ಜೋಳ ಆಗಲಿ, ತೆನೆ ಆಗಲಿ ಎಲ್ಲ ಹಾಕಿ ನೋಡಿದ್ದಾರೆ. ಬೇಕೋಷ್ಟು ಆಗ್ತದೆ. ಅದನ್ನು ನಾವು ಮನಗಂಡು ನನ್ನ ಅವಧಿಲಿ ಜಾವಲಿ ಮಾಡಿದೆ, ಆಮೇಲೆ ಕಣ ನಮ್ಮೂರಿ ಮಾಡಿದೆ, ಮಾದರಳ್ಳಿ ಮಾಡಿದೆ, ಸುಮಾರು ರೈತ ಕಣಗಳೆಲ್ಲ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ಅವಧಿ ಮುಗಿದು. ಆವಾಗ ನಮ್ಮ ಅವಧಿ ನಾವಿದ್ದಾಗ ಸೆಸ್ಸು 4 ಕೋಟಿ ಮೇಲೆ ರೀಚ್ ಆಯಿತು. ಸೆಸ್ಸು ಒಳ್ಳೆಯ ಸೆಸ್ ಬಂದಿತ್ತು ನಮಗೆ. ಆ ಸೆಸ್ ಬಂದಾಗ ಅಭಿವೃದ್ಧಿ ಮಾಡೋಕ್ಕೆ ಬೇಕಾದಷ್ಟು ಗೋಡನ್ನು, ಆಮೇಲೆ ಇದು ಬ್ರಿಡ್ಜ್ಗಳು ಮಾಡ್ದು, ಆಮೇಲೆ ಏರಸ್ ಮಾಡ್ದು, ಇವೆಲ್ಲ ಮಾಡ್ದೆ. ಬಾಣಾವತಿಗೆ ಒಂದಕ್ಕೆ 2.5 ಕೋಟಿ ರೂಪಾಯಿ. ಇವತ್ತು ದೊಡ್ಡದು ಮಾರ್ಕೆಟ್ ಆಯ್ತು, ದೊಡ್ಡ ಮಾರ್ಕೆಟ್ ಆಯ್ತು. ಅಲ್ಲಿ ಇವತ್ತು ಬೇಕಾದಷ್ಟು ಕೊಬ್ಬರಿ, ರಾಗಿ, ಜೋಳ ಎಲ್ಲದಕ್ಕೂ ಮಾಡ್ತಾರೆ ಅಲ್ಲಿ. ಹಾಗೆ ಜಾವಲ್ ನಮಗೆ ಮೇಯ್ನು.
ಇಡೀ ಅರಸೀಕೆರೆ ತಾಲೂಕಿಗೆ ಫಸ್ಟ್ ಪ್ಲೇಟ್ ಆಗಿರೋದು ಜಾವಲ್ ಅಂಡ್ ಗಣಸಿ. ಎರಡೇ ಮಾರ್ಕೆಟಲ್ಲಿ ಹೈಯೆಸ್ಟ್ ಇರೋದು. ಈಗೆಲ್ಲ ಅವಾಗ ಸೂರ್ಯಕಾಂತಿ, ಎಳ್ಳು, ಹೆಸರು, ಉದ್ದು ಎಲ್ಲ ಬರೋದು ನಮ್ಮ ಅವಧಿಲೆಲ್ಲ. ಬೇಕಾದಷ್ಟು ಸೆಸ್ ಬರೋದು. ಇತ್ತೀಚಿನ ಮಳೆ ಯಾವಾಗ ಬರೀ ತೆಂಗು ಇವು ಬಿಟ್ಟರೆ ಇನ್ನೇನು ರಾಗಿ ಎರಡೇ ಸದ್ಯಕ್ಕೆ ಓಡ್ತಾ ಇದೆ. ನಾವು ಜನಪರ ಆಮೇಲೆ ನಮ್ಮ ಅವಧಿಯಲ್ಲಿ ಸಾಕಷ್ಟು ರೈತರು ಮರದಿಂದ ಬಿದ್ದು ಕಾಯಿಗೆಲ್ಲ ಬಿದ್ದು ಕೆಳಗಡೆ ಸತ್ತವರು, ಅವರಿಗೆಲ್ಲ ಪರಿಹಾರ ಕೊಡಿಸ್ತು. 1 ಲಕ್ಷ, ಕಾಲು ಮುರ್ಕೊಂಡು ಹೋದ್ರಿಗೆ 50,000 ರೂಪಾಯಿ. ಈ ಥರನೆಲ್ಲ ಅಂತ ಹುಡುಕೊಂಡು ಹೋಗಿ ಯಾರು ಕೆಲಸ ಮಾಡ್ಬೇಕಾರೆ, ಗೊಬ್ಬರ ಹೊಡಿಬೇಕಾರೆ, ಜಾನುವಾರು ಮೇಯಿಸ್ಬೇಕಾರೆ, ಯಾರು ಎತ್ಕೊಂಡು ಮೈ ತೊಳಿಬೇಕಾರೆಲ್ಲ ಸತ್ತು ಅಂತೆಲ್ಲ ಹೋಗಿ ಹಾವು ಕಡ್ದು ಅವಂತೆಲ್ಲ ಹಳ್ಳಿ ಮೇಲೆ ಗುರುತಿಸಿ ಆ ಸಂದಾಗ ನಮ್ಮಿಂದ ಕೂಡ ಬರೋರು ಆ APC ಇಂದ ಸಿಗುತ್ತೆ ಅನ್ನೋದಾನ ಅಲ್ಲೋ ಕಾಣಬೇಕು ಇವ್ರ ಅಂದಾಗ ನಾವೆಲ್ಲಂತ ಹೋಗಿ ಗುರುತಿಸಿ ಅವನ್ನೆಲ್ಲ ರೆಕಾರ್ಡೆಲ್ಲ ತಗೊಂಡು ನಾವೇ ಸಬ್ಮಿಟ್ ಮಾಡಿ ಮೈಸೂರು ಹೆಡ್ ಹೊಡೆದಾಗ ಅಲ್ಲಿಂದ ಅವರಿಗೆ ಪರಿಹಾರ ಎಲ್ಲ ಕೊಡಿಸಿ ನಾವು APMC ಇದ್ದಾಗ. ಸಾಕಷ್ಟು ನನ್ನ ಅವಧಿಲಿ APMCಲಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರೆ APMC ಚೆನ್ನಾಗಾಯಿತು. ಸರ್, ಇನ್ನು APMC ಒಳಾಂಗಣದಲ್ಲಿ ರಸ್ತೆಗಳನ್ನಾಗಿರ್ಬೋದು, ಈ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗಳನ್ನಾಗಿರ್ಬೋದು, ಆಮೇಲೆ ಉಳ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನಾಗಿರ್ಬೋದು, ಯಾವ ರೀತಿ ಮಾಡಿದಿರಿ ಸರ್? ಸರ್, ರೈತರಿಗಾಗಿ ಉಳ್ಕೊಳ್ಳೋಕ್ಕೆ ನಮ್ಮ ರೈತರಿಗೆ ಒಂದು ಹೊರಗಡೆ ರೈತ ಬರಲಿ, ಹೊರಗಡೆ ವ್ಯಾಪಾರಸ್ಥರು ಬರಲಿ ಅಂತೇಳಿ ಒಂದು ಸುಮಾರು ಬಿಲ್ಡಿಂಗ್ ಮಾಡಿ ಅಲ್ಲಿ ಇವತ್ತು ಸಹ ಒಂದು 5-6 ರೂಮ್ಸ್ ಎಲ್ಲ ಮಾಡಿದ್ದೀವಿ ಉಳ್ಕೊಳ್ಳೋಕ್ಕೆ. ರೈತ ಭವನ ಮಾಡಿದ್ದೀವಿ. ಆಮೇಲೆ ಆ ರೈತದಕ್ಕೆ ನಮ್ಮದು ಹೆಚ್ಚು ಕಡಿಮೆ ಒಂದು 60 ಎಕರೆ ಜಮೀನು ಅದು APMC ಆವರಣ ಇರೋದು. ಅದು ಆವರಣಕ್ಕೆ ಫುಲ್ಲು ಸಿಮೆಂಟ್ ರಸ್ತೆ ಮಾಡಿಸಿದ್ವಿ ಆವರಣದಲ್ಲಿ. ಆಮೇಲೆ ಎಲ್ಲಕ್ಕೂ 1, 2, 3 ಟಾಗಲ್ ಇದಾವೆ ಮಾರ್ಕೆಟಿನ ಅವಕ್ಕೆಲ್ಲಕ್ಕೂ ಜಕ್ಲಿ ಥರ ಮಾಡಿ ಕಾಂಕ್ರೀಟ್ ಎಲ್ಲ ಆಗಿದೆ. ಪುನಃ ಮತ್ತೆ ಅವಾಗ ಏನಾಗ್ತು, ಇತ್ತೀಚಿನ ಅವಾಗೆಲ್ಲ ಗಣಸಿಗೆ ನೀರು ಕುಡಿಯೋ ಸಮಸ್ಯೆ ಇತ್ತು. ಗಣಸಿ ಮಾರ್ಕೆಟೆ ಮತ್ತು ಕಲ್ಸಾದ್ರಲ್ಲಿ, ಆಮೇಲೆ ಮಾಡಾಳು ಅಲ್ಲ ಕಣ್ಕಟ್ಟಿ, ನಮ್ಮ ಅರಸೀಕೆರೆ ತಾಲೂಕು ಕಣ್ಕಟ್ಟಿ, ಇವೆಲ್ಲ ಸಮಸ್ಯೆ, ನೀರಿನ ಸಮಸ್ಯೆನೆಲ್ಲ ಅವಾಗ ಖುದ್ದಾಗಿ ನಾವು ಹೋಗಿ ಪರಿಸ್ಥಿತಿ ಮಾಡಿ ರೈತ ಅನುಕೂಲ ಆಗಂಗೆ ಅಲ್ಲೂ ಸಹ ನೀರು ಕುಡಿಸೋ ವ್ಯವಸ್ಥೆ ಮಾಡಿ ಎಲ್ಲ ಬಗೆಹರಿಸಿಕೊಟ್ರು. ಆಮೇಲೆ ಪುನಃ ನಮ್ಮ ಅವಧಿ ಆದಾಗ ಪುನಃ ಮತ್ತೊಬ್ಬರು ಚೇಂಜ್ ಅದು ನಮ್ಮ ಬಾಡಿ ಇರೋವರೆಗೂ ಅಭಿವೃದ್ಧಿ ಬಗ್ಗೆ ಎಲ್ಲರೂ ಚಿಂತೆ ಮಾಡ್ಕೊಂಡೇ ಈ ಕೆಲಸನ ಮಾಡ್ಕೊಂಡ್ಬಂದು. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ತಾವು ಅರಸೀಕೆರೆ APMCಲಿ ಮಾಜಿ ಅಧ್ಯಕ್ಷರಾಗಿ ತಮ್ಮ ಒಂದು ಸೇವೆ ಹೇಗಿತ್ತು, ಅದರ ಅನುಭವಗಳು ಹೇಗಿತ್ತು ಸರ್? ನಾನು APMC ಕಾಲಿಟ್ಟಾಗ ಇವರು ನನಗೆ APMCಗೆ ನಿಂತ್ಕೊಳ್ಳೇಬೇಕು, ನೀವೇ ಗೆಲ್ಲಕ್ಕೆ ಸಮರ್ಥರಾಗಿದ್ದೀರಾ ಅಂತ ಮಾದೇವಣ್ಣವರು ನನ್ನನ್ನು ಪ್ರೋತ್ಸಾಹ ಮಾಡಿದರು. ಹಾಗೆ ನಾನು ನಿಂತೆ ಅಂತಂದ ತಕ್ಷಣ ನಮ್ಮೂರಿನ ಕೋಟ್ಯಾಧೀಶರೊಬ್ಬರು ನಮ್ಮ ಅಣ್ತಮ್ಮಗಳೇ ಅವರು ನನ್ನ ವಿರುದ್ಧವಾಗಿ ಅವರು ನಿಂತರು. ಹಾಗೆ ನಿಂತಾಗ ಏನಾಯಿತು ಅಂತಂದರೆ ನನ್ನನ್ನೆಲ್ಲರೂ ಟೀಕೆ ಮಾಡೋರು, ಧರ್ಮಣ್ಣ ಎಲ್ಲಿ ಗೆಲ್ಲಕ್ಕಾತೆ ಅಂಥ ಕೋಟ್ಯಾಧೀಶರ ಮುಂದೆ ಹಾಗೆ ಹೀಗೆ ಅಂತ. ಮಾದೇವಣ್ಣರು ಹೆದರಲೇ ಇಲ್ಲ, ಬರ್ರಿ ನೋಡೋಣ ಅದು ಏನಾಗುತ್ತೆ ಅಂತ ನನ್ನ ಜೊತೆಲಿ ಕರ್ಕೊಂಡೋಗಿ ಗೆಲ್ಸೇ ಬಿಟ್ಟರು. ಎಸ್ ಸರ್. ಆ ಗೆಲ್ಸಿದ್ದು ಶಿವರಾಮ್ ಅವರು, ಇವ್ರನ್ನ ನಾನು ನೆನ್ಕೊಂತೀನಿ ಯಾವತ್ತು. ಎಸ್ ಸರ್. ಸರಿ, ಆ ಒಂದು ವ್ಯಾಪ್ತಿಯಲ್ಲಿ APMC ವ್ಯಾಪ್ತಿಯಲ್ಲಿ ಏನು ಕೆಲಸ ಆಗಿದೆ? ನಮ್ಮ ಕಾಲದಲ್ಲಿ ಆಗಿರ್ತಕ್ಕಂಥ ಕೆಲಸಗಳು, ಗಣಸೀಲಿ ಈ ಮಳಿಗೆಗಳನ್ನು ಕಟ್ಸಿದ್ದೀವಿ ಬೇಕಷ್ಟು, ಒಂದು 70-80 ಮಳಿಗೆಗಳು ಕಟ್ಸಿದ್ದೀವಿ. ಮತ್ತು ನಮ್ಮ ಜಾವಗಲ್ನಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಸಿದ್ದೀವಿ, ಗೋಡನ್ಗಳು, ಕೊಬ್ಬರಿ ಗೋಡನ್ಗಳು ಏರೋಸ್ಕು ಮಾಡಿಸೋದಕ್ಕೆ. ಆಮೇಲೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದೀವಿ ಉಳಿದಂಥ ಜಾಗಕ್ಕೆ. ಆಮೇಲೆ ಅರಸೀಕೆರೆಲ್ಲೂ ಒಂದು 2-3 ರಸ್ತೆಗಳು ಮಾಡಿಕೊಟ್ಟಿದ್ದೀವಿ. ಆಮೇಲೆ ನನಗೆ ಏನಾಯಿತು ಅಂದರೆ ಒಳ್ಳೆ ಕೊರೋನಾ ಟೈಮಿಗೆ ಬಂದ್ಬಿಡ್ತು. ಆ ಕೊರೋನಾ ಟೈಮಲ್ಲಿ ಬಂದಾಗ ನನಗೆ ಏನು, ಆಮೇಲೆ ಕೇಂದ್ರ ಸರ್ಕಾರದಿಂದ ಅನುದಾನ ಇದು ಏನೋ ಕಾನೂನು ತಂದುಬಿಟ್ರಲ್ಲ ಅವಾಗ, ಕಾನೂನು ತಿದ್ದುಪಡಿ ಮಾಡಿ APMCಗಳನ್ನೆಲ್ಲ ಹೊರಗಡೆ ಮಾರಾಟ ಮಾಡ್ಕೋಬೇಕು. ನಮ್ಮ APMCಗೆ ಏನೇನೂ ಸಿಕ್ತಂಗೆ ಆಗ್ಬಿಡ್ತು. ಅವತ್ತು ಸಂಬಳ ಕೊಡೋಕ್ಕೂ ಕಷ್ಟ ಆಯಿತು. ನಾನೇ ಅಧ್ಯಕ್ಷ ಆಗಿದ್ದು, ಕಮ್ಮಿ ಆಗ್ಬಿಟ್ಟು ಏನೂ ಅನುಕೂಲ ಆಗಲಿಲ್ಲ. ಆಮೇಲೆ ಇದ್ದರನ್ನೇ 4-5 ಜನ ಸಂಬಳ ಕೊಡೋಕ್ಕಾಗ್ದಲೆ ಕೆಲಸದಿಂದ ತೆಗೆದುಬಿಟ್ವಿ. ಅಂಥ ಒಂದು ಸ್ಥಿತಿ ಬಂದ್ಬಿಡ್ತು, ಸಂಬಳ ಕೊಡೋಕ್ಕಾಗ್ತದೆ ಅಂಥ ಸ್ಥಿತಿ ಬಂದದ್ದು. ಅದೊಂದು ಅನ್ಯಾಯ ಆಯಿತು. ಮತ್ತು ರೈತರಿಗೆ ನಮಗೇನೂ ಮಾಡ್ಕೊಡೋಕ್ಕಾಗ್ತಿರಲಿಲ್ಲ ಅಂಥ ಸ್ಥಿತಿ ಹಾಗಾಯಿತು. ಆದರೂ ಆ ಮುಂಚೆ ಆದದ್ರಲ್ಲಿ ಒಂದು ಸ್ವಲ್ಪ ಅಷ್ಟು ಕೆಲಸ ಮಾಡಿದ್ವು. ಆಮೇಲಂತೂ ಏನೂ ಮಾಡೋಕ್ಕಾಗಲೇ ಇಲ್ಲ ಈ ಕೊರೋನಾ ಬಂದ ಟೈಮಲ್ಲಿ. ಆಮೇಲೆ ಅದು ಅದೇ ಕೇಂದ್ರದ ಆಡಳಿತದಲ್ಲಿ ಇದ್ದಾಗ ಇದು ಮಾಡಿಬಿಟ್ರು, ಸೆಸ್ ತೆಗೆದುಬಿಟ್ರು. ಎಲ್ಲಿ ಬೇಕು ಅಲ್ಲೇ ಮಾರಾಟ ಮಾಡಿಬಿಡ್ತು. ಹಳ್ಳಿಗಳು ಅಲ್ಲಲ್ಲೇ ತುಂಬ್ಕೊಂಡೋಗಿ ಎಲ್ಲಿ ಬೇಕು ಅಲ್ಲಿಗೆ ಮಾರ್ಕೊಳ್ಳೋರು, ಯಾರು ಕೇಳೋದು ಜಾಸ್ತಿ ಆಗ್ಬಿಡ್ತು. ನಮಗೆ ಅಲ್ಲಿ ಏನೂ ಸೆಸ್ ಬರ್ದಂಗೆ ಆಗ್ಬಿಡ್ತು. ಸೆಸ್ಸು ತುಂಬ ಕಡಿಮೆ ಆಗಿದ್ದರಿಂದ ನಮಗೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಪರವಾಗಿಲ್ಲ, ಸೆಸ್ ನಡೀತೈತೆ. ಆದರೆ ನಾವು ನಮ್ಮದು APMC ಹೋಗಾಗಲೇ 2 ವರ್ಷ ಆಗೋತು, 2 ವರ್ಷಗಳು ಕಳೆದೋಗಿದೆ. ಅಲ್ಲಿಂದ ಇಲ್ಲಿವರೆಗೂ ಅದು ಏನು ಕೆಲಸ ನಡೀತಾ ಇದ್ದಾವೋ MLAರಿಗೆ ಗೊತ್ತು, ಆಫೀಸರ್ಗಳಿಗೆ ಗೊತ್ತು.
ಸೆಕ್ರೆಟ್ರಿಗಳಿಗೆ. ಮತ್ತಿನ್ನು ಯಾರಿಗೂ ಏನೂ ಗೊತ್ತಿಲ್ಲ ಏನು ಬರ್ತೈತೆ. ನಮ್ಮ ಜಾವಗಲ್ ಹೋಬಳಿಲಿ ಇವತ್ತಿನವರೆಗೂ ಎಂಥದ್ದು ಮಾಡಿಲ್ಲ. ಅಲ್ಲಿ ಅವತ್ತು ನಾನು ಮಾಡಿದವು ಏನು ಬಿಟ್ಟರೆ ಇದುವರೆಗೂ ಏನೂ ನಮ್ಮ ಜಾವಗಲ್ಲಿಗೆ ಬಂದಿಲ್ಲ. ನಾನು ಸಾಹೇಬ್ರನ್ನ ಹೋದಾಗೆಲ್ಲ ಕೇಳ್ತೀನಿ, ಏನು ಸರ್ ಅವತ್ತು ಅಷ್ಟೊಂದು ಕೆಲಸಗಳು ಮಾಡ್ತಿದ್ವಲ್ಲ, ಯಾಕೆ ಏನು ಕೊಡ್ತಾ ಇಲ್ವಲ್ಲ ಅಂದರೆ, ಅವರು ನೀಗೇನಿಲ್ಲಪ್ಪ ನಿಮ್ಮ MLA ಏನು ಹೇಳ್ತಾರೋ ಅದು ನಾವು ಮಾಡ್ತೀವಿ ಅಷ್ಟೇ. ನಿಮ್ಮ MLA ಗಡ್ಸಿಗೆ ಹಾಕು ಅಂದ್ರೆ ಅಲ್ಲಿಗೆ ಹಾಕ್ತೀನಿ, ಅಸಿಕರಿಗೆ ಹಾಕು ಅಂದ್ರೆ ಅಲ್ಲಿಗೆ ಹಾಕ್ತೀನಿ, ಅಷ್ಟು ಬಿಟ್ಟರೆ ಇನ್ನೇನು ಹೇಳೋಕ್ಕಲ್ಲ ಅವ್ರು ನಮಗೀಗ. ಹಂಗಾಗಿ ಏನು ಕೆಲಸ ಆಗ್ತದೆ ಅಂತ ನಮ್ಮ ಜಾವಗೋಲು ಈಗ ತಮ್ಮ ಒಂದು ಸೆಸ್ ಬರಲಿಕ್ಕೆ ಅನುಕೂಲತೆಗಳನ್ನು ಮಾಡಿಕೊಟ್ಟಿದೆ ಸರ್ಕಾರ. ರಾಜ್ಯ ಸರ್ಕಾರ ಮಾಡಿದ್ದೀಗ ಈಗ ಪರವಾಗಿಲ್ಲ ಅಂತ ಕಾಣ್ತಾ ಇದೆ. ಈಗ ನಾವು 2 ವರ್ಷ ಆಯ್ತಾಗಲೇ ಅಲ್ಲಿಂದ ಇದಾಗಿ, ಹಂಗಾಗಿ ಚುನಾವಣೆಗಳು ಬರಬೇಕಾಯ್ತು. ಚುನಾವಣೆಗಳು ಎಲ್ಲವೂ ನಿಂತೋಗಿದ್ದಾವೆ. ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, APMC ಇಲ್ಲ, ಯಾವುದೇ ಇಲ್ಲದೇ ಇರೋ ಕಾರಣದಿಂದ ಹಳ್ಳಿಗಳಲ್ಲಿ ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಏನು ಬರುತ್ತೆ ಊರಲ್ಲಿ ಯಾವುದು ಏನೂ ಗೊತ್ತಿಲ್ಲ. ಅದೇನಿದ್ರು ಜಿಲ್ಲಾ ಪಂಚಾಯತಿಲಿ MLAಗಳು ಅಧಿಕಾರಿಗಳದೇ ನೋಡ್ಕೊತಾರೆ, ತಾಲೂಕ್ ಪಂಚಾಯತಿಲು MLA ಅಧಿಕಾರಿಗಳೇ ನೋಡ್ಕೊತಾರೆ. ಅಷ್ಟು ಬಿಟ್ಟರೆ ಬೇರೆಯವ್ರಿಗೆ ಏನೂ ಗೊತ್ತಾಗಲ್ಲ. ಇಂಜಿನಿಯರು ಅವರು ಅಷ್ಟೇ ಜನಕ್ಕೆ ಗೊತ್ತಾಗೋದು. ಇನ್ನು ಬೇರೆಯವ್ರಿಗೆ ಏನೇನು ಗೊತ್ತಾಗಲ್ಲ. ಎಲ್ಲಿಗೆ ಹೋಯ್ತು, ಏನು ಅನುದಾನ ಬಂತು, ಏನಾಗ್ತೈತೆ ಅಂತ ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ಈ ಮೊದಲು ಚುನಾವಣೆಗಳಾದರೆ ರೈತರು ಅದು ಸಾರ್ವಜನಿಕರು ಈಗ ಒಬ್ಬ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದಾರೆ ಅಂದರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದರೆ ಈಗ ಅಕ್ಕಪಕ್ಕದ ಗ್ರಾಮದವರು ಓಟ್ ಹಾಕಿರೋರೆಲ್ಲ ಬಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಕೇಳೋರು, ನಮ್ಮೂರಿಗೆ ಇದು ಬೇಕಣ್ಣ, ನಮ್ಮ ಶಾಲೆಗೆ ಬೇಕು, ನಮ್ಮ ರಸ್ತೆಗೆ ಬೇಕು ಅಂತ. ಈಗ ಯಾರನ್ನು ಕೇಳೋದು ನಾವು? ಯಾರನ್ನು ಕೇಳೋಂಗಿಲ್ಲ. MLA ಒಬ್ಬರೇ, ಅವ್ರು ಯಾರಿಗೆ ಒಬ್ಬರಿಗೆ ಅತ್ಲ ಕಾಂಟ್ರಾಕ್ಟ್ ಕೊಟ್ಟು ಅತ್ಲ ಮುಗಿಸ್ತಾರೆ. ಎಸ್ ಸರ್. ತಾವು ಕೂಡ ಅರಕೆರೆ ಗ್ರಾಮ ಪಂಚಾಯತಿಲಿ ಮಾಜಿ ಅಧ್ಯಕ್ಷರಾಗಿ 2 ಬಾರಿ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿದ್ರಿ. ಅದರ ಅನುಭವಗಳನ್ನು ಹೇಳಿ. ಮತ್ತೆ ತಮ್ಮ ಒಂದು ಶ್ರೀಮತಿಯವರು ಕೂಡ ತಾಲೂಕು ಪಂಚಾಯತಿ ವ್ಯಾಪ್ತಿಯಲ್ಲಿ, ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದರ ಅನುಭವಗಳನ್ನು ಸ್ವಲ್ಪ ಹೇಳಿ ಸರ್. ಸರ್, ನಮ್ಮ ಮನೆಯವರು ನಾವಾದರೂ ನಮ್ಮ ಮನೆಯವರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಉಪಾಧ್ಯಕ್ಷರಾದರು. ಉಪಾಧ್ಯಕ್ಷರು ಆದಾಗ ಒಂದು 6 ತಿಂಗಳು ಆದಾಗ ಏನು ಮಾಡ್ತು, ಎಲೆಕ್ಷನ್ ತಾಲೂಕು ಪಂಚಾಯತಿ ಎಲೆಕ್ಷನ್ ಬಂತು. ತಾಲೂಕು ಪಂಚಾಯತ್ ಎಲೆಕ್ಷನ್ ಬಂದಾಗ ನಮ್ಮ ಮನೆಯವ್ರನ್ನ ಹೈಕಮಾಂಡ್ ಗುರುತಿಸಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟರು. ಟಿಕೆಟು ಕೊಟ್ಟಾಗ ಜನಗಳ ಆಶೀರ್ವಾದದಿಂದ ಗೆದ್ದು ಅರಸೀಕೆರೆ ತಾಲೂಕಿಗೆ ತಾಲೂಕು ಪಂಚಾಯತಿ ಸದಸ್ಯ ಆದಾಗ ಏನು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಅನುದಾನಕ್ಕೆ ಏನು ಬರುತ್ತೆ ನಮಗೆ ವ್ಯಾಪ್ತಿ ಬರುತ್ತೆ. ಒಂದು 2 ಪಂಚಾಯತಿ 3 ಪಂಚಾಯತಿ ಬರುತ್ತೆ. ನಮ್ದು ಅವಾಗ ನೇರ್ಲಿಗೆ ಒಂದು ಅರಕೆರೆ ಪಂಚಾಯತಿ 2 ಪಂಚಾಯತಿ ಮಾತ್ರ ಕ್ಷೇತ್ರ ಆಯಿತು. ಆವಾಗ ನಮಗೇನು ಬರುತ್ತೆ, ಆಸ್ಪತ್ರೆ, ಸ್ಕೂಲು, ಚರಂಡಿ, ರಸ್ತೆಗಳು ಇವೆಲ್ಲ ಗುರುತಿಸಿ ಸಣ್ಣವನ್ನೆಲ್ಲ ಮಾಡಿದು. ಆ ಮಹಿಳೆಯರಿಗೆ ಹೊಲಿಗೆ ಮಿಷಿನ್ ಕೊಡಿಸ್ತು, ST/STಗಳಿಗೆಲ್ಲ ಹೊಲಿಗೆ ಮಿಷಿನ್ ಕೊಡಿಸ್ತೆ. ಆಮೇಲೆ ಹಲವೊಂದಕ್ಕೆ ಗಂಗಾಕರಣ ಮಾಡಿಸ್ಕೊಟ್ಟು, ಆಮೇಲೆ ತಾಲೂಕ್ ಪಂಚಾಯತಿಲಿ ಏನು ಅಭಿವೃದ್ಧಿ ಇದು ಕೈಗಾರಿಕೆ ಇದು ಬರ್ತಲ್ಲ ಅವ್ರಿಗೂ ಸಹ ನಾವು ಮಾಡಿದ್ವು. ಆಮೇಲೆ ಈಗ ಈ ಕಾಂಪೌಂಡೆಲ್ಲ ಇದು ಸ್ಕೂಲು ಮತ್ತು ಆ ಸೈಟ್ ಹಂಚಕ್ಕೆಲ್ಲ ಬಂದಾಗಲೇ ಅವರ ಇದರಲ್ಲೇ ಸೈಟು ಹಂಚಿಕೊಟ್ಟಿದ್ದು ನಾವು. ಅವಾಗ ಇದೇ ಥರ ಸೇವೆ ಮಾಡಿದಾಗ ಏನಾಯಿತು, ಒಳ್ಳೆಯ ಇವ್ರದ್ದು ಚೆನ್ನಾಗಿ ಸೇವೆ ಮಾಡ್ತಿದ್ದ ಮತ್ತೆ ಹೈಕಮಾಂಡ್ ಕೂರಿಸಿ ಜಿಲ್ಲೆ ಅವಧಿ ಮುಗಿದು ಪುನಃ ಆದಾಗ ಮತ್ತೆ ಎಲೆಕ್ಷನ್ ಆದಾಗ ಜನರಲ್ ಲೇಡಿ ಮತ್ತೆ ಬಂದಾಗ ಪುನಃ ಅವರಿಗೆ ಜಿಲ್ಲಾ ಪಂಚಾಯತ್ ಟಿಕೆಟ್ನು ಕೊಟ್ಟರು. ಟಿಕೆಟ್ ಕೊಟ್ಟಾಗ ನಮಗೂ ಕ್ಯಾಂಡಿಡೇಟ್ ಇದೆ ಬರ್ದು ಜೋರಾದನ್ನೇ ಹಾಕಿಸಿದ್ರು. ಆದರೂ ಜನಪ್ರಿಯ ಕಾರ್ಯಕರ್ತರ ಮೇಲೆ ಜಡ್ಪಿಲಿ ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲೆಗೆ ಹೈಯೆಸ್ಟ್ ಲೀಡಲ್ಲಿ ಗೆದ್ದು ನಾವು, ಜಿಲ್ಲೆಗೆ ಹೈಯೆಸ್ಟ್ ಲೀಡಲ್ಲಿ ಗೆದ್ದು ನಾವು. ಆವಾಗ ಗೆದ್ದಾದಾಗ ಬೇಕಾದಷ್ಟು ಆವಾಗ ಮಂಜುವರು ಮಿನಿಸ್ಟರ್ ಇದ್ದರು, 2 ವರ್ಷ ಸರ್ಕಾರ ಇತ್ತು. ಧರ್ಮಸಿಂಗು ಮುಖ್ಯಮಂತ್ರಿ ಆಯಿದ್ರು. ಅವಾಗ ಶಿವರಾಮನು ಅಲ್ಲ ಮುಖ್ಯಮಂತ್ರಿ ಇದ್ದಾಗ ಇವರು ಯಾರು ಶಿವರಾಮನು ಅವಧಿ ಮುಗಿದಿತ್ತು, ಅವರು ಮಾಜಿ ಆಯಿತು. ಆವಾಗ ಇವರು ಮಂಜು ವಾಲೆ ಅರಕಲಗೂಡು MLA ನಮಗೆ ಮಿನಿಸ್ಟರ್ ಇದ್ದರು. ಒಳ್ಳೆ ಅನುದಾನ ಕೊಟ್ಟು ಒಳ್ಳೆ ಕೆಲಸ ಕಾರ್ಯ ಚೆನ್ನಾಗಿ ಮಾಡಿದ್ರು. ಪುನಃ ಮತ್ತೆ 2 ವರ್ಷಕ್ಕೆ ಮತ್ತೆ ಎಲೆಕ್ಷನ್ ಬಂದು ನಮ್ಮದು ಬಾಡಿ ಚೇಂಜ್ ಆಗೋಯ್ತು. ಆ ಕ್ಯಾಟಗರಿ SC ಕ್ಯಾಟಗರಿ ST ಕ್ಯಾಟಗರಿ ಇಡೀ ರಾಜ್ಯಕ್ಕೆ ಗೊತ್ತಂತದ ST ಕ್ಯಾಟಗರಿಗೆ ಒಂದು ಫೈಟ್ ಆಗಿ ನಾವು ಹೋರಾಟ ಮಾಡಿ ST ಕ್ಯಾಟಗರಿಗೆ ಲೇಡಿ ಕೊಟ್ಟು ಆವಾಗ ಬಂದಾಗ ನಮ್ಮ ಮನೆಯವರಿಗೆ ಎಲ್ಲರಿಗೂ ಕೆಲಸ ಮಾಡಿಕೊಡೋಕ್ಕೆ ಒಳ್ಳೆ ಸುಗಮವಾಗಿ ಮಾಡಿಕೊಟ್ರಲ್ಲರು. ಅದು ನಮಗೆ ಜಿಲ್ಲಾ ಪಂಚಾಯತ್ ಇವತ್ತು ಅದೇ ಉಳ್ಕೊಂಡ್ರದು. ಎಲ್ಲೋದು ನಾವು ಹಳ್ಳಿಗಳಲ್ಲಿ ಕೆಲಸ ಮಾಡಿದೆ ಬಾರಪ್ಪ ಅಂತ ಕರೀತಾರೆ. ಅಣ್ಣ ನಿಮ್ಗಾದಾಗ ಇದು ನಾವು ZP ಆದಾಗ ಅಂತಿಂತ ಬರಲ್ಲ. ಯಾವ ಊರಿಗೋದು ನೀರಿನ ಸಮಸ್ಯೆ ಕಾಡಿಸ್ಬಿಡ್ತು. 1000 ಅಡಿ ಕೊರೆಸಿ ಒಂದು ಕಾಳಿರಲಿ ಇಡೀ ಕ್ಷೇತ್ರದಲ್ಲಿ. ಆವಾಗ ನಮಗೆ ಉದ್ದೇಶ ಕೊಟ್ಟರೆ MLA ಬಂದ್ಬಿಟ್ರು. ಆವಾಗಪ್ಪ ಅವ್ರು ಎತ್ತಿ ಹೇಳಬೇಕು, ಅವರು ಎಷ್ಟೇ ಬಾವಿ ಕುಡಿಯೋ ನೀರಿನ ಸಮಸ್ಯೆ ಇದ್ದಂಗೆ ಮಾಡಿ ನೀವು ಖರ್ಚು ಮಾಡಿ ಅಂತೇಳಿ ZP ದುಡ್ಡು ಇರ್ಬೋದು, ಅವ್ರದ್ದು ಅನುದಾನ ಇರ್ಬೋದು. ಒಂದು ಹಳ್ಳಿಗೆ 10-15 ಬಾವಿ ಕೊರಿಸ್ತು ಇಡೀ ಕ್ಷೇತ್ರಕ್ಕೆ, ಎಲ್ಲ ಊರಿಗೆ ಕೊರಿಸ್ತು. 1000 ಅಡಿ ಕೊರು ನೀರೇ ಡ್ರಿಪ್ಪಲ್ಲಿ ನೀರೇ ಇಲ್ಲ.
ಅಂಥ ಕೊರೆಸಿ ಆಮೇಲೆ ಎಲ್ಲೆಲ್ಲಿ ಕೆರೆ ಒಳಗೆ ಅಲ್ಲಿ ಹೋಗಿ ಅಡ್ಜಸ್ಟ್ ಮಾಡಿ ಪೈಪ್ಲೈನ್ ಮಾಡಿಸಿ ಆ ಥರ ಮಾಡಿ 2 ವರ್ಷ ಕೊಟ್ಟು ಮತ್ತೆ ಪುನಃ ಒಳ್ಳೆ ಮಳೆಗಾಲ ಆಯಿತು, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಯಿತು ಅವಾಗ. ಎಸ್ ಸರ್. ಸರ್, ಇನ್ನು ಬೆಳವಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿ ತಾವು ನಿರ್ದೇಶಕರಾಗಿ ಏನೇನು ಕೆಲಸ ಕಾರ್ಯಗಳನ್ನು ಈ ಹಾಲು ಉತ್ಪಾದಕರಿಗೆ ತಾವು ಮಾಡಿಕೊಟ್ಟಿದ್ದೀರಿ? ಹಾಲು ಉತ್ಪಾದಕ ಸಂಘದ ನಮ್ಮೂರು ಹಾಲು ಉತ್ಪಾದಕ ಸಂಘನೇ ಇರಲಿಲ್ಲ. ಹಾಲೆಲ್ಲ ತಗೊಂಡೋಗಿ ಪಕ್ಕದೂರು ಕೋಳುವುದೂರಿಗೆ ಹಾಕರು. ನಮ್ಮೂರಿಗೆ ಯಾಕೆ ಮಾಡಬಾರ್ದು ಅಂತ ನಮಗೆ ಜನ ಎಲ್ಲ ಬಂದು ಕೇಳಿದರು. ನಮ್ಮೂರಿಗೆ ಒಂದು ಸಂಘ ಮಾಡಿ ನಾವು ಮಾಡೋಣ ಅಂತೇಳಿ ಆವಾಗ ಎಲ್ಲರೂ ಪ್ರತಿಯೊಬ್ಬರಿಗೂ ಸೇರಿ ಕಲೆಕ್ಟ್ ಮಾಡ್ಕೊಂಡು ಸಂಘ ಮಾಡಿದ್ಮೇಲೆ 11 ಜನ ಸದಸ್ಯರು ಆಯ್ಕೆ ಮಾಡ್ಕೊಂಬಂದು ನನ್ನೇ ಅಧ್ಯಕ್ಷ ಮಾಡಿದ್ರು. ಅಧ್ಯಕ್ಷ ಮಾಡಿದಾಗ ಇಲ್ಲಿ ಊರೊಳಗೆ ಸಂಘ ಒಂದು ಸಣ್ಣ ಮನೆಯಲ್ಲಿ ಕಟ್ಕೊಂಡಿದ್ದು. ಅಲ್ಲಿ ಇಬ್ಬರು ಮಾಡಿದಾಗ ಆವಾಗ ಏನಾಗ್ತದೆ, ಸುಮಾರು ಬಡತನದಿದ್ದಾಗ ಎಲ್ಲ ಸಿಂಧಿ ಹಸುಗಳು ಮಾಡ್ಕೊಂಡ್ರು. ಹಸುಗಳು ಮಾಡ್ಕೊಂಡು ಒಬ್ಬೊಬ್ಬರು ವ್ಯವಹಾರ ಮಾಡೋಕ್ಕೆ ಪ್ರತಿ ತಿಂಗಳು 10,000 ರಿಂದ 15,000 ರೂಪಾಯಿವರೆಗೂ ವ್ಯವಹಾರ ಮಾಡಿದರು. ಆವಾಗ ಜನಗಳಿಗೆ ಗೊತ್ತಾಯಿತು, ಈ ಸಂಘ ನಮಗೆ ಚೆನ್ನಾಗತ್ತೆ, ಇದು ಇಂಪ್ರೂವ್ ಮಾಡಬೇಕು ಅಂತ ಎಲ್ಲ ತಿಳುವಳಿಕೆ ಕೊಟ್ಟಾಗ ಅವರಿಗೆ ಏನು ಸಹಾಯಧನ ಬರುತ್ತೆ ಅದ ವರ್ಷದಲ್ಲಿ 3 ಹಾಕೊಂಡ್ರೆ ಸಹಾಯಧನಕ್ಕೆ ವಿತರಣೆ ಮಾಡೋಕ್ಕೆ ನಾನು ಹೆಲ್ಪ್ ಮಾಡಿಕೊಟ್ಟೆ. ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ನಾವು ಮೇಲ್ಗಡೆ ಹೋದಾಗ ಇನ್ನೊಬ್ಬರು ಮಾಡಬೇಕು ಅಂತ ಮಾಡಿದ್ರು. ನಾವು ಬೇರೆ ಕಡೆಗೆ ಇನ್ನೊಬ್ಬನ ಅಧ್ಯಕ್ಷರು ಮಾಡಿ ಸದಸ್ಯರು ಮಾಡಿ ಎಲ್ಲ ಮಾಡಿಕೊಟ್ಟಾಗ ಆ ಸಂಘ ನಡೆಸೋಕ್ಕೆ ಜಾಗನೇ ಇರಲಿಲ್ಲ. ಆವಾಗ ಶಿವರಾಮ್ನವ್ರು ನಮಗೆ ಸಂಘನ ಮಾಡಿಕೊಟ್ರು, ಒಂದು ಮನೇನ ಒಂದು ಬಿಲ್ಡಿಂಗ್ನೂ ಮಾಡಿಕೊಟ್ರು. ಇವತ್ತು ಕೂಲರ್ ಐತೆ. ಇವತ್ತು ಪ್ರತಿ ತಿಂಗಳು ನಮ್ಮೂರಿಗೆ 25 ಲಕ್ಷ ರೂಪಾಯಿ ನಾವು ಬಡವಣೆ ಮಾಡ್ತಾಯಿದ್ವಿ. ಪ್ರತಿ ತಿಂಗಳು 1ನೇ ತಾರೀಕು 25 ಲಕ್ಷ ಪ್ರತಿ ತಿಂಗಳು ನಾವು ಪೇಮೆಂಟ್ ಮಾಡ್ತಾಯಿದ್ವಿ. ಬೆಳಿಗ್ಗೆ 1,500 ಲೀಟ್ರು, ಸಂಜೆ 1,500 ಲೀಟ್ರು ಹಾಲಾಗುತ್ತೆ. ಎಸ್ ಸರ್. ಸರ್, ಇನ್ನು ಅದೇ ರೀತಿ ಅರಸೀಕೆರೆ ತಾಲೂಕಿನ ಆಶ್ರಯ ಕಮಿಟಿಯ ಸದಸ್ಯರಾಗಿ ಮಾಜಿ ಸದಸ್ಯರಾಗಿ ಕೆಲಸವನ್ನು ನಿರ್ವಹಿಸಿರಿ. ಅದರ ಅನುಭವಗಳು ಹೇಗಿತ್ತು ಸರ್? ಆಶ್ರಯ ಕಮಿಟಿ ಸದಸ್ಯ ಆದಾಗ ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದೆ. ಅವಾಗ ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ನಮ್ಮ ಒಡನಾಡು ನೋಡಿ ಶಿವರಾಮಸ್ವಾಮಿ ಆಶ್ರಯ ಕಮಿಟಿ ಸದಸ್ಯ ಗುರುತಿಸಿದ್ರು. ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬಂತು, ಅವಾಗ ಜನರಲ್ ಇತ್ತು. ನಾನು ಅಪ್ಲಿಕೇಶನ್ ಹಾಕ್ತೆ, ಬೇಡ ನೀನು ನಾವು ನೇರ್ಲಿಗೆ ಸೋಮಣ್ಣ ಕೊಡ್ತೀನಿ, ನೀನು ಬಿಟ್ಬಿಡು ಅಂತ ಹೇಳಿದಾಗ ಅವನ್ನಾಗ ನಂಗೆ ಗುರುತಿಸಿದಾಗ ನಮ್ಮನ್ನು ಗುರುತಿಸಿ ಅದೇ ಲೆವೆಲ್ಗೆ ಹೋಗಂಗೆ ಆಶ್ರಯ ಕಮಿಟಿ ಸದಸ್ಯ ಮಾಡಿದ್ರು. ನಾನು ಅವಾಗ ಸದಸ್ಯ ಮಾಡಿ ನನಗೆ ವರ್ಕ್ ಮಾಡೋಂಗೆ ಫೀಲ್ಡಲ್ಲಿ ಇರೋಕ್ಕೆ ಕೆಲಸ ಮಾಡೋಂಗೆ ಮಾತ್ರ ಇದ್ದರೆ ಆದಾಗಂದ್ರೆ ಅದು ಆಗಲ್ಲ ಅಂದೆ. ನೀನು ಯಾಕೆ ನೀನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅವರು. ನಾವು ಅವಕಾಶ ಮಾಡಿಕೊಟ್ಟಾಗ ನಾನು ನನ್ನ ಹೋಬಳಿಲಿ ಪ್ರತಿ ಗ್ರಾಮ ಅರಕೆರೆ, ಕೋಳಗುಂದ, ಜಾವಗಲ್ಲು, ನೇರ್ಲಿಗೆ, ಕರಗುಂದ ದೊಡ್ಡ ದೊಡ್ಡ ಗ್ರಾಮದಲ್ಲಿ ಮನೆಗಳು ಸೈಟ್ ಸಮಸ್ಯೆ ಭಾರಿ ಇತ್ತು. ಒಂದೊಂದು ಊರಿಗೆ ನಮ್ಮೂರಿಗೆ 65 ಸೈಟ್ ಮಾಡಿದೆ, ಇವರಿಗೂ ಸೈಟ್ ಮಾಡಿದ್ವು. ಜಾವಗಲ್ಲಿಗೆ 2,000 ಸೈಟ್ ಮಾಡಿದೆ. ಆಮೇಲೆ ಕರಗುಂದಕ್ಕೆ 700 ಮಾಡಿದ್ವು. ಗಣಸಿಗೆ 1,000 ಮಾಡಿದೆ. ಈಗ ಎಲ್ಲ ಕ್ಷೇತ್ರಕ್ಕೆ ಸೈಟ್ಗಳು ಮಾಡಿ ಆದಾಗ ನಾನು ಶಿವರಾಮಿಗೆ ಒತ್ತಡ ಆಗ್ತೀವಿ, ಸರ್ ಬರೀ ಸೈಟ್ ಮಾಡ್ಕೊಂಡ್ರಲ್ಲ ಮನೆ ಕೊಡು ಬಡವರಿಗೆ ಎಂದು. ಆಯ್ತು ಕಣೆ, ನೀನು ಸರ್ವಿಸ್ ಮಾಡಿ ಬಂದಿದ್ದಲ್ಲ, ಆ ಫಲಾನುಭವಿಗಳನ್ನ ಗುರುತಿಸಿ ನೀವು ಪಟ್ಟಿ ಕೊಡು, ಮನೆ ಕೊಡ್ತಿದ್ರು. ಕ್ಷೇತ್ರಕ್ಕೆ ಆದಾಗ ಗಣಸಿ ಕ್ಷೇತ್ರಕ್ಕೆ ಸುಮಾರು ನನಗೆ ಒಂದಕ್ಕೆ 9,763 ಮನೆ ಕೊಟ್ಟರು ನನಗೆ ಜಾವಗಲ್ ಹೋಬಳಿಗೆ. ಅದ ರೆಕಾರ್ಡ್ ತಗೊಂಡು ಕೊಟ್ಟರೆ ಅಪ್ರೂವ್ ಮಾಡಿಸ್ಕೊಡ್ತೇವೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಅವರು. ಆವಾಗ ನಮಗೇನು ಒಂದೇ ದಿವಸಕ್ಕೆ 2-3 ಸಲಕ್ಕೆ ಅಪ್ರೂವ್ ಮಾಡಿಕೊಟ್ರು. ಆಮೇಲೆ ನಮ್ಮೂರಿಗೆ ಕೆಲಸನೇ ಇರಲಿಲ್ಲ, ಏನೋ ರಸ್ತೆ ಇರಲ್ಲ, ಚರಂಡಿ ಇರಲ್ಲ. ಸ್ವಚ್ಛ ಗ್ರಾಮ ಅಂತ ಬಂತು. ಗೋರ್ಪಡೆ ಗೋರ್ಪಡೆ ಮಿನಿಸ್ಟ್ರ್ ಅವಾಗ ಗ್ರಾಮೀಣ ಸಚಿವರು. ಆವಾಗ ಬಂದಾಗ ಕೋಳಗುಂದ ಮತ್ತು ಅದಕ್ಕೆ 20% ನಾವು ಕಟ್ಟಬೇಕು, 80% ಸರ್ಕಾರ ತುಂಬೋದು. ಆವಾಗ ಅದರಲ್ಲಿ 20 ಲಕ್ಷ ನಮ್ಮೂರಿಗೆ, ಕೋಳಗುಂದಕ್ಕೆ 20 ಲಕ್ಷ ಮಾಡೋದು. ಅಲ್ಲಿ ಕೆಲಸ ಮಾಡಿದಾಗ ನಮ್ಮ ಜನ ಇನ್ನೂ ಗುರುತಿಸಿರು. ಇವರು ಭೇದ ಭಾದ ಮಾಡಲ್ಲ, ಊರಿಗೆ ಯಾವುದು ಜಾತಿಯಲ್ಲಿ ಇರ್ತಾವ ಆ ಥರ ಮಾಡಿ ಜನ ಬೆಳೆಸನ್ ಇವತ್ತಿನವರೆಗೂ ತಂದರು. ನಮ್ಮ ವರ್ಕ್ ಮಾಡ್ಲಿಕ್ಕೆ ಕೆಲಸ ತಂದರು. ನಮ್ಮಲ್ಲಿ ಜಾತಿ ಇಲ್ಲ, ನಲ್ಲಿ ಅದೇನೋ ನಂದು ದೊಡ್ಡದಿಂದ ದೊಡ್ಡ ಗುಣ ಬಂದುಬಿಟ್ಟಿದೆ. ಅದು ಜನಾಶೀರ್ವಾದ. ನಮಗೆ ಯಾವ ಜನಾಂಗ ಜಾತಿ ಪಾತಿ ಬರೋದು ಅದೊಂದು ನನಗೆ ಶಿವರಾಮ ಅವರು ತತ್ವ ಸಿದ್ಧಾಂತ ಕಲಿಸಿದ್ದಾರೆ. ಯಾವತ್ತು ರಾಜಕಾರಣದಲ್ಲಿ ಬೆಳಿಬೇಕು ಅಂದರೆ ಏನಾದರೂ ಜಾತಿ ಮಾಡಿದ್ರೆ ನೀವು ಉದ್ಧಾರ ಆಗಲ್ಲ. ಅಧಿಕಾರಿಗಳೆಲ್ಲ ವಿಶ್ವಾಸ ಇಟ್ಕೊಂಡು ಅವೆಲ್ಲ ಕೆಲಸ ಮಾಡ್ಕೊಂಡು ಹೋಗೋದು ಒಂದು ಒಳ್ಳೆಯ ನೇಚರ್. ಅದನ್ನು ಬೆಳೆಸ್ಕೊಂಡು ಹೋಗೋದು ಇವತ್ತು ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯ್ತು. ಜನಗಳಿಗೆ ಸೇವೆ ಮಾಡೋಕ್ಕೆ ಸಾಧ್ಯ ಆಯ್ತು. ಬಡವ್ರ ಬಗ್ಗರಿಗೆ ಎಬ್ಬರಿಸೋಕ್ಕೆ ಇವ್ರಿಗೆ ಎಲ್ಲಿ ಮಾಡೋ ಕೆಲಸ ಮಾಡಿಕೊಡ್ಬೇಕು ಅಂತ ಸಾಕಾಯಿತು. ಆಮೇಲೆ ಇವತ್ತು ಸಹ ನಮ್ಮೂರಲ್ಲಿ ಕಾಲೋನಿ ತಾಂಡುಗಳಲ್ಲಿ ಅವ್ರ ಮನೆಯಲ್ಲೆಲ್ಲ ಗಂಗಾ ಕಲ್ಯಾಣ, ನಮಗೆ ಗಂಗಾ ಕಲ್ಯಾಣ ಅಂತ ಒಬ್ರಿಗೆ ಗೊತ್ತಿರಲಿಲ್ಲ. ಇವತ್ತು ಒಂದೊಂದು ಊರಿಗೆ ನಾವು ಅವಧಿ ಇದ್ದಾಗ 10-15 ಗಂಗಾ ಕಲ್ಯಾಣ ಮಾಡಿಕೊಟ್ರು. ಆ ಸ್ಕೀಮೇ ಅರಿವು ಗೊತ್ತಿರಲಿಲ್ಲ. ಅದು ಹಂಗೆ ಮುಚ್ಚಿ ಬರಲೇ ಹೋಗೋದು. ಅದೊಂದು ಪ್ರಯೋದ್ಯವ ಮಾಡಿದೆ ನಾನು. ಇದು ಬಡವರಿಗೆ ಅನುಕೂಲ ಆಗುತ್ತೆ ಅಂತಂದಾಗ 2 ಎಕರೆ 1 ಎಕರೆ ಜಮೀನಿಗೆ ಅನುಕೂಲ ಆಗುತ್ತೆ ಅಂತ ಮಾಡಿ ಅದು ಮಾಡಿಸ್ಕೊಟ್ಟೆ. ಆವಾಗ ಜನ ಹೋಗಿ ಇನ್ನೂ ಚೆನ್ನಾಗಿ ಪ್ರಚೋದನೆ ಆಯ್ತು ಈ ಕೆಲಸ ಅಂತೇಳಿ ಗೊತ್ತಾಯ್ತು ಎಲ್ಲರಿಗೆ ಆ ಮಟ್ಟಿಗೆ. ಆಮೇಲೆ ಈ ಏನು ಗಂಗಾ ಇದು ವಿಧವೇತರಿಗೆ
ಗಂಡಸರಿಗೆ ಉದ್ಯೋಗದವರಿಗೆ ಅವರಿಗೆ ಮಾಹಿತಿನೇ ಗೊತ್ತಿಲ್ಲ, ಏನು ದುಡ್ಡು ಸಹ ಗೊತ್ತಿರಲಿಲ್ಲ. ಅದು ಸಹ ಸ್ವಂತ ಖರ್ಚಿಗೆ ಓಡಾಡ್ಕೊಂಡು ಕರ್ಕೊಂಡೋಗಿ ಮಾಡಿಸಿ. ಇವಾಗೆಲ್ಲ ಇಂಟರ್ನೆಟ್ಟು, ಆನ್ಲೈನು, ಗ್ರಾಮ ಒನ್ ಅಪ್ಲಿಕೇಶನ್ ಅವಾಗೇನಿಲ್ಲ. ತಾಲೂಕು ಆಫೀಸಿಗೆ ಹೋಗ್ಬೇಕು, ಅರ್ಜಿ ಹಾಕಬೇಕು, RAV ರಿಪೋರ್ಟ್ ಹರಿಸ್ಬೇಕು, ಮತ್ತು ಪುನಃ ತಗೊಂಡೋಗಿ ಅಪ್ರೂವ್ ಮಾಡಿಸ್ಬೇಕು ಆಗಿತ್ತು. ಈಗ ನನಗೆ ಆನ್ಲೈನ್ ಇರಲಿಲ್ಲ ಅವಾಗ. ಅಷ್ಟೆಲ್ಲ ಮಾಡಿದಾಗ ಪ್ರತಿಯೊಂದು ನಮ್ಮೂರಂತೆ ಅಲ್ಲ, ನನ್ನ ಕ್ಷೇತ್ರ ಯಾವುದೇ ಹಳ್ಳಿ ಬರಲಿ ಸುತ್ತಿ ಅವಾಗ ಒಂದು ರಿಕಾರ್ಡ್ ಕೈಲಿ ಹಿಡ್ಕೊಂಡು ಹೋಗ್ತಿದ್ದೆ ಕೆಲಸ. ನಮ್ಮದು ಫೈಲ್ ತಗೊಂಡು ಹೊರಟ್ರೆ ಮುಗೀತು. ನಾವು ಬೆಳಗ್ಗೆ ಬಂದು ಬೆಳಗ್ಗೆ ಸಂಜೆಲೇ ಬರ್ತೀವಿ. ಅಂದರೆ ನಮ್ಮಲ್ಲೇ ನಮ್ಮ ಕುಟುಂಬ ಜಾಸ್ತಿ ನಮಗೆ ಸಹಕಾರ ಕೊಡ್ತು. ನಮ್ಮ ಧರ್ಮಪತ್ನಿಯವರಷ್ಟೇ, ಅವರು ಯಾವತ್ತು ಎಲ್ಲಿಗೋದು ಏನೋ ಕೇಳ್ತಿಲ್ಲ. ಜನಸೇವೆ ಮಾಡೋಕ್ಕೆ ಎಲ್ಲಿಗೋದಾಗ ನಾನು ಯಾರು ಯಾತನೆ ಕೇಳ್ತಿಲ್ಲ, ಯಾವ ಇದಕ್ಕೆ ಕೇಳ್ತಿಲ್ಲ. ಜನಸೇವೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅವರು ಕಾಲುಗುಣನೋ ಏನೋ ನಮ್ಮಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳ್ಕೊಂಡು ಹೋಯ್ತು. ರಾಜಕಾರಣ ಜೀವನದಲ್ಲಿ ಪಾದಾರ್ಪಣೆ ಬೆಳೆದ್ರಿಂದ ಅವ್ರದ್ದೇ, ನಮ್ಮದೇ ಏನಲ್ಲ. ಅವ್ರದ್ದು ಬಂದಾಗ ತಾಲೂಕು ಪಂಚಾಯತಿ ಅಪ್ಪಿಲ್ಲ ಗುರುತಿರಲಿಲ್ಲ, ಜಿಲ್ಲಾ ಪಂಚಾಯತ್ ಗುರುತಿಲ್ಲ. ಇವತ್ತು ನನ್ನ 7 ದಿವಸ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಅಧ್ಯಕ್ಷ ಮಾಡಿದ್ದಾರೆ. ನಮ್ಮದು ಬಾಡಿ ಒಂದೇ ಇತ್ತು ಜಿಲ್ಲೆಗೆ. ಆವಾಗ ಇಡೀ ಜಿಲ್ಲೆ ಇದ್ದಾಗ ನಾವು ಒಳನೇಶ್ವರ ಹೋಯ್ತು, ಚಂದ್ರಪಟ್ಟಣ ಹೋಯ್ತು, ಎಲ್ಲ ಹೋಯ್ತು. ನಮ್ಮ ಅರಸೀಕೆರೆ ತಾಲೂಕಲ್ಲಿ ಒಂದೇ ಒಂದು ಮಾಡಿದೆ. ನಮ್ಮ ಜಿಲ್ಲೆಗೆ ಆಗುವಾಗ ರೇವಣ್ಣವ್ರು ಮಿನಿಸ್ಟರ್ ಆಯಿತು, ಅವರು PW ಮಿನಿಸ್ಟರ್ ಆಯಿತು. ಯಾವುದೇ ಪಾರ್ಟಿ ಇರ್ಬೋದು. ಆವಾಗ ನಮ್ಮ ತಾಲೂಕಿನ ಒಬ್ಬರು ಅಧ್ಯಕ್ಷ ಆಗಲಿ ಅಂತೇಳಿ 7 ದಿವಸ ಅವಧಿ ಮುಗೀತು. ಅಲ್ಲಿಗೆ ಮುಗಿದೋತು. ರಾಜ್ಯ ಕೃಷಿ ಮಾರಾಟ ಮಂಡಳಿ ಅಧ್ಯಕ್ಷ ಮಾಡಿದರು. ಆ ಅಧ್ಯಕ್ಷ ಮಾಡಿ ಒಂದು 7 ದಿವಸಕ್ಕೆ ಭಾಳಷ್ಟು ತಿಳ್ಕೊಂಡೆ. ನಾವು ಮಾಡೋದ್ರೊಳಗೆ ನನಗೆ ಭಾರಿ ಹುಮ್ಮಸ್ಸಿತ್ತು ಮಾಡಬೇಕು ಅಂತ. ಅಷ್ಟರೊಳಗೆ ಈ ಅವಧಿ ಮುಗೀತು, ಏನೂ ಮಾಡೋಕ್ಕಾಗಲಿಲ್ಲ. ಅದು ತಿಳ್ಕೊಂಬಂದು ಏನು ಮಾಡ್ಬೋದು ಬಿಡ್ಬೋದು ತಿಳ್ಕೊಂಬಂದು ಇದರಲ್ಲಿ ಇವ್ರಿಗೂ ಅಷ್ಟು ಹೇಳ್ಕೊಂಡು ಇವ್ರದ್ದು ಅವಧಿ ಮುಗೀತು. ಅಷ್ಟೊಂದು ಎಲೆಕ್ಷನ್ ಮತ್ತು ಪುನಃ ಬರಲೇ ಇಲ್ಲ. ಅವಧಿ ತಿಳ್ಕೊಂಡು ಬಂದಿವಿ. ಜನಗಳಿಗೆ ಯಾವ ರೀತಿ ಮಾಡ್ಬೋದು, ತೆಂಗಿನ ರೋಗ ರುಚಿ ರೋಗ ಬಂದು APMC ಏನು ಮಾಡ್ಬೋದು, ಆಮೇಲೆ ಪ್ರತಿಯೊಂದು ಯಾವ ಬೆಳೆ ಏನು ಮಾಡಿದ್ರೆ ಏನಾಗುತ್ತೆ, ರೈತರು ಯಾವ ಬೆಳೆ ಬರೋದು ಏನಾಗುತ್ತೆ ಏನಾಗೋದಿಲ್ಲ ಎಲ್ಲ ಅನುಭವ ರಾಜ್ಯದ ಮಟ್ಟ ಬಂದಾಗ ಗೊತ್ತಾಯ್ತು. ಒಂದೇ ಮೀಟಿಂಗ್ ಅಟೆಂಡ್ ಮಾಡಿದ್ದು ನಾನು. ಅಷ್ಟರಲ್ಲೇ ಎಲ್ಲ ತಿಳ್ಕೊಂಡ್ಬಿಟ್ಟೆ ನಾನು. ಆ ಮಟ್ಟಕ್ಕೆ ಮಾಡ್ದೆ ಬಂದಾಗ ಆಮೇಲೆ ನಮಗೂ ಸಹ ನಮ್ಮ ಕುಟುಂಬದಲ್ಲಿ ನಮ್ಮ 2 ಮಕ್ಕಳು, 2 ಓದಿದ್ದಾರೆ. ಒಬ್ಬ ಇಂಜಿನಿಯರು, ಇನ್ನೊಬ್ಬ ಕಂಡಕ್ಟರ್ ಆಯಿತು. ಅವ್ರಿಗೆ ಆಕ್ಸಿಡೆಂಟ್ ಆಗಿ ಮತ್ತು ಮನೇಲಿ ಇದ್ದ. ಅವನು ಸಹ ನಮ್ಮ ಸೊಸೆಯರು ಒಬ್ಬರು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮಲ್ಲಿ ಪ್ರೆಸೆಂಟು ಈಗಲೂ ನಮ್ಮ ಇಲ್ಲಿ ಬಂದು ಆ ಸೊಸೆಯೇ ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರೇ. ಇವತ್ತು ನೆನ್ನೆ ಓಟಾಕಿ ಬಂದವರು ಇವತ್ತು ಅವರು ಗ್ರಾಮ ಪಂಚಾಯತಿ ಮೆಂಬರೇ. ಇವತ್ತು ನಾವೇ ಬಿಟ್ಟುಕೊಟ್ಟಿದ್ದಾರೆ ಪಂಚಾಯತಿಯ. ಆ ಮಟ್ಟಿಗೆ ನಡೀತೈತೆ. ಈ ಥರ ಮಾಡ್ಕೊಂಡು ಮಕ್ಕಳು ಸಹ ಒಬ್ಬ ಇಂಜಿನಿಯರು ಮಾಡ್ಕೊಂಡು ಅವರು ಸಹ ನಮ್ಮ ಮಕ್ಕಳು ನಮ್ಮಂಗೆ ಸೇವೆಯಲ್ಲಿ ತೊಡಕೊಂಡಿದ್ದಾರೆ. ನಿಮ್ಮ ಒಂದು ಸಮಾಜ ಸೇವೆಗಾಗಿರ್ಬೋದು, ರಾಜಕೀಯ ಜೀವನಕ್ಕಾಗಿರ್ಬೋದು ತುಂಬ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಸರ್. ಹೌದು. ಎಸ್ ಸರ್. ಸರ್, ಇನ್ನು ಅದೇ ರೀತಿ ಗಣಸಿ ಬ್ಲಾಕ್ ಕಾಂಗ್ರೆಸ್ನ ಒಂದು ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಈ ಒಂದು ಪಕ್ಷವನ್ನು ಸಂಘಟಿಸುವಲ್ಲಿ ಯಾವ ರೀತಿ ತಮ್ಮ ಪಾತ್ರವನ್ನು ನಿರ್ವಹಿಸಿದ್ರಿ ಸರ್? ಗಣಸಿ ಬ್ಲ್ಯಾಕ್ ಅಧ್ಯಕ್ಷ ಅಂದಾಗ ಆ ಗಂಡಸಿಯಿಂದ ಲಕ್ಷದ ಅಲ್ಲೆಲ್ಲ ಫುಲ್ಲು ಒಂದು ಪೊಲಿಟಿಕಲ್ ಜಾಸ್ತಿ. ಒಳನೇಶ್ವರ, ಚಂದ್ರಪಟ್ಟಣ, ಗಣಸಿಂದ್ರೆ ಅದರಲ್ಲಿ ಅದು ಅಧ್ಯಕ್ಷ ಆದಂದರೆ ಆ ಗುರುಸಿದ್ರೆ ನಾನೇ ಒಂದು ಭಾಗ್ಯವಂತ ಅಂತ. ಆ ಮಟ್ಟಿಗೆ ಅಲ್ಲಿ ನಾನು ಅಧ್ಯಕ್ಷ ಆದಮೇಲೆ ಒಂದು ಬಾರಿಲೂ ಪಕ್ಷ ಸೋತಿಲ್ಲ. ತಾಲೂಕ್ ಪಂಚಾಯತಿ ಪಕ್ಷ ಸೋಲೇ ಇಲ್ಲ. ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನನ್ನ ಅವಧಿಲಿ ಒಂದು ಪಕ್ಷ ಒಂದ್ಸಲಿ ಸೋಲಿಲ್ಲ. MLA ಸೋತಿಲ್ಲ. ರುದ್ರೇಶಗೌಡ ಹೇಳ್ತಾರೆ, ಅವರು ಒಟ್ಟು ನನ್ನ ಅಧ್ಯಕ್ಷ 7 MLA ಇದ್ದಾರೆ. ಶಿವರಾಮ್ 4 ಬಾರಿ, ರುದ್ರೇಶಗೌಡ 6 ಬಾರಿ, 6 ಜನ MLA ಆಗೋಗಿದ್ದಾರೆ. ನಾನು ಅಧ್ಯಕ್ಷ ಆದಾಗ ಎಲ್ಲರೂ ಗೆದ್ದಿದ್ದಾರೆ. ನನ್ನ ಅಧ್ಯಕ್ಷ ಆದಾಗ ಯಾವುದೇನೂ ಇದಾಗಿಲ್ಲ. ಸಂಘಟನೆ ಹಂಗೆ ಮಾಡ್ಕೊಂಡಿದ್ದೀವಿ. ಬಡವರು ಬಗ್ಗರು ಹಿಂದುಳಿದ ವರ್ಗನೆಲ್ಲ ಗುಡ್ಡ ಹಾಕ್ಕೊಂಡು ಅದರಲ್ಲಿ ರಾಜಕೀಯ ಮಾಡ್ದಂಗೆ ಜಾತಿ ಮಾಡ್ದಂಗೆ ಮಾಡ್ಕೊಂಡು ಒಗ್ಗಟ್ಟು ಗುಡಿಸ್ಕೊಂಡು ಹೋಗಿದ್ದೀವಿ. ಇವತ್ತೆಲ್ಲ ನೋಡಿ ಸುಮಾರು ಅದೇ ಗುರುಸರು ಮಾತಾಡೋರು ಏನೋ ಅನ್ನೋದಕ್ಕೆ ಒಂದು ಜಾತಿ ಅವರಲ್ಲಿಲ್ಲ ಅನ್ನೋ ದೃಷ್ಟಿಯಲ್ಲಿ ಜನ ನಮ್ಮ ಗುರುತಿಸ್ತಾ ಇದ್ದಾರೆ. ಹಂಗಾಗಿ ಬ್ಲಾಕ್ ಕಾಂಗ್ರೆಸ್ ಅದಕ್ಕೆ ಅವಕಾಶ ಮಾಡಿಕೊಟ್ರು. ನಿಜಕ್ಕೂ ಅವ್ರಿಗೆ ನಾವು ಇವತ್ತು ಅನುಕೂಲ ಆಯ್ತು. ಇವತ್ತು ಅವ್ರು ಗುರುತಿಸಲ್ಲ ಅನ್ನೋ ಕೆಲಸ ಮಾಡೋಕೆ ಆಗ್ತಿರಲಿಲ್ಲ. ಆ ಮಟ್ಟಕ್ಕೆ ಮಾಡಿರಿ ನಮ್ಮ. ಎಸ್ ಸರ್. ರೈತರಿಗಾಗಿ ಈ ಭಾಗದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದೆ ಸರ್? ರೈತರಿಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಎತ್ತಿನೊಳೆ ಯೋಜನೆಯನ್ನು ಪ್ರಾಜೆಕ್ಟನ್ನು ಮಾಡಿದರು. 13,000 ಕೋಟಿ ಅನುದಾನವನ್ನು ಫಸ್ಟ್ ಬಿಡುಗಡೆ ಮಾಡಿದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯನವರು. ಅವರು ಗುದ್ಲಿ ಪೂಜೆ ಮಾಡೋದಾಗ ಕೆಲಸವನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಸಕಲೇಶ್ವರ ಟು ಕೋಲಾರ ಕುಡಿಯ ನೀರಿಗೆ ಅಂತ ಮಾಡಿದರು. ಅಲ್ಲಿಂದ ಇಲ್ಲಿವರು ಎಷ್ಟು ಕೆರೆಗಳಿಗೆ ಬರ್ತವೆ ಆ ಕೆರೆಗಳಿಗೆ ನೀರು ತುಂಬ ಯೋಜನೆಯನ್ನು ಎಸ್ಟಿಮೇಟ್ ಮಾಡಿ ಎಲ್ಲ ಕೆರೆಗಳು ಸೇರಿಸಿದರು. ತದನಂತರ ಸಿದ್ದರಾಮಯ್ಯ ಅವಧಿ ಮುಗಿದ ಮೇಲೆ ಮತ್ತೆ BJP ಸರ್ಕಾರ ಬಂದಾಗ ಆ ಎತ್ತಿನೊಳಗೆ 1 ರೂಪಾಯಿನೂ ಸಹ ಮಂಜೂರು ಮಾಡಲಿಲ್ಲ. ಅದು ಹಂಗೆ 5 ವರ್ಷ ಗ್ಯಾಪ್ ಆಯಿತು. ಪುನಃ ಮತ್ತೆ
ಚುನಾವಣೆ ಬಂದಾಗ ಮತ್ತು ಅದೇ ಪುನಃ ಸಿದ್ದರಾಮಯ್ಯ ಬಂದಾಗ ಮತ್ತೆ ಅನುದಾನ ಬಿಡುಗಡೆ ಮಾಡಿ ಈ 2 ವರ್ಷದಲ್ಲಿ ಮತ್ತೆ ಪುನಃ ಕೆಲಸ ಮಾಡಿದಾಗ ಈ ಸಕಲೇಶ್ಪುರ ಜಾಗದಲ್ಲಿ ಒಂದು ಕ್ಯಾಂಪನ್ನು ಮಾಡಿ ಅಲ್ಲಿ ಒಂದು 9 ಚೆಕ್ ಡ್ಯಾಮ್ ಮಾಡಿದ್ದಾರೆ. ಆ 9 ನೀರನ್ನು ಚೆಕ್ ಡ್ಯಾಮ್ನೆಲ್ಲ ತಂದು ಸ್ಟಾಕ್ ಮಾಡಿ ಅಲ್ಲಿಂದ ಎತ್ತದು ಮಿಷಿನಲ್ಲಿ 1000 ಅಡಿ ಆಳದಿಂದ ಎತ್ತದು ನೇತ್ರಾವತಿ ತಿರು ಯೋಜನೆ. ಅದು ನೇತ್ರಾವತಿ ನೀರನ್ನು ಸಮುದ್ರಕ್ಕೆ ಹೋದ ನೀರನ್ನು ಅದು ಅಡ್ಡಗಟ್ಟಿ ಈ ಕಡೆಗೆಲ್ಲ ಲಿಫ್ಟ್ ಮಾಡಬೇಕು ಅಂತೇಳಿ ಮಾಡಿದರು. ಅದು ಇವತ್ತು ಸಾವಿರಾರು ಕೋಟಿ ಹಾಕಿದಾಗ ಸುಮಾರು ಲಕ್ಷಾಂತರ ಕುಟುಂಬಗಳು ಇವತ್ತು ಬದುಕ್ತಿದ್ದಾರೆ. ಹೇಗೆ ಅಲ್ಲಿಂದ ನೀರು ಹೊರಟಿದ್ದು ನೀರು ಕೋಲಾರಕ್ಕೆ ಹೋಗುತ್ತೆ ಕುಡಿಯೋ ನೀರಿಗೆ ಅಂತ, ಅಲ್ಲಿಂದ ಬಂದು ಸ್ಟಾರ್ಟ್ ಆಗಿ ಈಗ ಆದರ್ಶ ಬಂದು ಸಾಕ್ಷಿ ನಮ್ಮೂರ 1000 ಅಡಿಗೆ ಹೋದ್ರು ಈ ಏರಿಯಾದಲ್ಲಿ ನೀರು ಬರ್ತಿಲ್ಲ. ಈಗ ಮೊನ್ನೆ ಈ ವರ್ಷದಲ್ಲಿ ಓಪನ್ ಮಾಡಿದ್ರು, ಉದ್ಘಾಟನೆ ಮಾಡಿ ಎಲ್ಲ ಕೆರೆಗಡೆ ಫಸ್ಟು ಹಳೆಬೇಡಿಯಿಂದ ಬೆಳವಾಡಿಯಿಂದ ಇಲ್ಲೊಂದು ಡ್ಯಾಮ್ ಇದೆ. ಆ ಡ್ಯಾಮ್ ಅಲ್ಲಿಂದ ಈ ಕಡೆ ಕೆರೆ ಭಾಗ ಎಲ್ಲ ಫುಲ್ ತುಂಬ ಇತ್ತು. ಸೀಪೇಜ್ಗೆ ಕೆರೆಗೆಲ್ಲ ತುಂಬಿದಾಗ 1000 ಅಡಿ ಬಾಯಿ ಕೊರೆಸಿದವಾಗೆಲ್ಲ ಮೇಲುಗಡೆ 5 ಅಡಿಗೆ ನೀರು ಕೈ ಸಿಕ್ತು, 100 ಅಡಿಗೆ ಕೈ ನೀರು ಸಿಕ್ತು. ಆ ಮಟ್ಟಿಗೆ ನೀರನ್ನು ಮಾಡಿದ್ವಿ. ಇವತ್ತು ಈ ಭಾಗದಲ್ಲಿ ರೈತರು ನೆಮ್ಮದಿಯಾಗಿದೆ ಅಂದರೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೆ ಎಸ್ ಸರ್, ತುಂಬ ಸಂತೋಷ ಸರ್. ನಾವು ಮುಖ್ಯವಾಗಿ ಕರ್ನಾಟಕ ಸರ್ಕಾರ ತಂದಂಥ 5 ಗ್ಯಾರಂಟಿ ಯೋಜನೆಗಳು ತಮ್ಮ ಭಾಗದಲ್ಲಿ ಯಾವ ರೀತಿ ಅನುಕೂಲಕರವಾಗಿದೆ? ಕಾಂಗ್ರೆಸ್ ಸರ್ಕಾರದಲ್ಲಿ ಅನುಕೂಲ ಮಾಡೋದು ಇವತ್ತು ಮಹಿಳೆಯರಿಗೆ ನಾವು ಕಾಣಂಗೆ ಸ್ವಲ್ಪ ಸಮಾಸ್ತೆ ಭಾರಿ ಬಡವರದಲ್ಲಿದ್ದವರಿಗೆಲ್ಲ ಇವತ್ತು ಬೇಕಷ್ಟರಲ್ಲಿ ಅನುದಾನ ಆಗಿದೆ. ಹೆಂಗೇನ್ರಿ ನಾವು ನೋಡ್ತೀವಿ ಬಡವ್ರ ಬಗ್ಗೆ ಒಟ್ಟಿಗೆ ಎಲ್ಲಿ ಹೊರಗಡೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಇವತ್ತು ಬಸ್ಸಿಗೆ ನೋಡಿರಿ, ಇವತ್ತು ಬಸ್ಸಲ್ಲಿ ಎಷ್ಟು ಜನ ತಿರುಗಾಡುತ್ತೆ, ಮಹಿಳೆಯರೆಲ್ಲ ತಿರುಗಾಡ್ತಾರೆ. ತಿಂಗಳ ಗೃಹಲಕ್ಷ್ಮಿ ಬರುತ್ತೆ, 2,000 ರೂಪಾಯಿ ಬರುತ್ತೆ. ಆ 2,000 ರೂಪಾಯಿ ಗುಡ್ಡ ಹಾಕ್ಕೊಂಡು ಶೌಚಾಲಯ ಕಟ್ಸಿದ್ದಾರೆ, ಬೋರ್ ಕೊಡಿಸಿದ್ದಾರೆ, ಮಗಳಿಗೆ ಮಾಂಗಲ್ಯ ಮಾಡಿಸ್ಕೊಟ್ಟಿದ್ದಾರೆ. ಆ ಥರ ಎಲ್ಲ ಗುಡ್ಡ ಹಾಕ್ಕೊಂಡು ಆ ಥರ ಯೋಜನೆಲ್ಲ ಮಾಡಿದರು. ಗೃಹಲಕ್ಷ್ಮಿ ಮತ್ತು ಸ್ತ್ರೀಶಕ್ತಿ ಇದು 2 ಫಾಸ್ಟ್ ನಡೀತಿದೆ. ಮತ್ತು ಗೃಹ ಜ್ಯೋತಿ ಇವತ್ತು ಕರೆಂಟ್ ಬಿಲ್ ಕಟ್ನಾರ್ದಲ್ಲೇ ಕರೆಂಟ್ ಕೇಬಲ್ ಬಂದು ಕಟ್ ಮಾಡಿ ಹೋಗ್ತಿದ್ರು. ಇವತ್ತು ಆ ಗೃಹಲಕ್ಷ್ಮಿ ಬಂದಿರೋದ್ರಿಂದವ, ಗೃಹ ಜ್ಯೋತಿ ಬಂದ್ರಿಂದವ ಇವತ್ತು ಎಲ್ಲೂ ಲೈನ್ ಮಾಡಿ ಕಟ್ಟೋದು ಏನೂ ಇಲ್ಲ. ಎಲ್ಲರೂ ಬಡವ್ರ ಬಗ್ಗೆಲ್ಲ ಆರಾಮಾಗಿ ಕರೆಂಟ್ ಉರಿಸ್ತಾರೆ. ಶ್ರೀಮಂತರು ಉರಿಸ್ತಾ ಇದ್ದಾರೆ, ಅದರಲ್ಲಿ 2 ಮಾತಲ್ಲ, ಉರಿಸ್ತಾ ಇದ್ದಾರೆ, ಬಳಸ್ತಾ ಇದ್ದಾರೆ, ಅವ್ರು ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಅದೇನಿಲ್ಲ. ಹಂಗೆ ಅವ್ರ ಸರ್ಕಾರದ 5 ಆಮೇಲೆ ಯುವ ನಿಧಿ ಅದು ಸಹ ಒಳ್ಳೆಯ ಯುವಕರಿಗೆಲ್ಲ ಒಳ್ಳೆಯದಾಗಿ ಇಂಜಿನಿಯರ್ ಮಾಡ್ಕೊಂಡು ಇವತ್ತು ಮತ್ತೆ ಅವರು ಓದೋಕ್ಕೆ ಮುಂದಕ್ಕೆಲ್ಲ ಅನುಕೂಲ ಆಗ್ತಾಯಿತ್ತು. ಅದರಲ್ಲಿ ಗ್ಯಾರಂಟಿ ಬಗ್ಗೆ ಯಾವುದ್ರಲ್ಲಿ ನಮಗೇನು ತೊಂದರೆ ಆಗಿಲ್ಲ. ಅಕ್ಕಿ ನಿಲ್ಸಿದ್ರು, ಅನ್ನಭಾಗ್ಯದಲ್ಲಿ ಅಕ್ಕಿನ ಇವತ್ತು ಕೇಂದ್ರ ಸರ್ಕಾರ ಕೊಡಲೇ ಇಲ್ಲ. ನಮಗೆ ಇದು ಇಟ್ಕೊಂಡು ಕೊಡಲಿಲ್ಲ, ರಾಜ್ಯ ಸರ್ಕಾರಕ್ಕೆ ದುಡ್ಡು ಕೊಡ್ತಿದ್ರು ಕೊಡಲಿಲ್ಲ. ಕೊನೆಗೆ ಅದು ಏನು ತಿಳ್ಕೊಂಡ್ರು ಏನಾಗತ್ತೆಯೋ ಪುನಃ ಮತ್ತೆ ಈ ಸರಿ ನಾವು ಅಕ್ಕಿನೇ ಬಿಡುಗಡೆ ಮಾಡಿದ್ರು. ನಮ್ಮ ಸಿದ್ದರಾಮಯ್ಯ ಮಾಡಿದರು, ಅಕ್ಕಿ ದುಡ್ಡೇ ಹಾಕ್ಬಿಟ್ಟು 5 kg ದುಡ್ಡು ಹಾಕಿದ್ರು. ಅದೆಲ್ಲ ಫಲಾನುಭವಿಗಳಿಗೂ ಹೋಯ್ತು. ಪುನಃ ಮತ್ತೀಗ ಅದೇನು ತಿಳ್ಕೊಂಡ್ರೆ ಸೆಂಟ್ರಲ್ನಲ್ಲಿ ದುಡ್ಡು ಕೊಡೋಕೆ ಒಪ್ಕೊಂಡ್ರು, ಅಕ್ಕಿ ಕೊಡೋಕ್ಕೆ. ಅದಕ್ಕೆ ಸರ್ಕಾರ ದುಡ್ಡು ತುಂಬಿತು. ಈಗೆಲ್ಲ 10 kg ಅಕ್ಕಿ ಎಲ್ಲ ಪ್ರತಿ ತಿಂಗಳು ಕೊಡ್ತಾಯಿದ್ರು. ಸರ್ ಈಗ ನಮ್ಮ ಬಯಲುಸೀಮೆ ನಾಡಲ್ಲಿ ಯಾಕೆ ಗದ್ದಿಲ್ಲ, ನೀರಾವರಿಲ್ಲ, ಚಾನಿಲ್ಲ. ಅನ್ನ ಊಟ ಮಾಡೋಕ್ಕೆ ನಾವು ಕಂಡಂಥ ದೃಶ್ಯನ ಇದು, ಬೇರೆ ಯಾರೂ ಅಲ್ಲ. ನಾವು ಅನ್ನ ಉಣಬೇಕು ಅಂದರೆ ವಾರಕ್ಕೆ 1 ದಿವಸ ಅಷ್ಟು ದೊಡ್ಡ ಬಡತನ ಕೊಡ್ಕೊಂಡಿದ್ದು. ಮಲೆನಾಡಿಗೆ ಅನ್ನ ಊಟ ಮಾಡಬೇಕು ಅಂದ್ರೆ ವಾರ ಕಾಯ್ಬೇಕಾಯ್ತು. ಮಲೆನಾಡಿಗೆ ನಾವು ಇಲ್ಲಿಂದ ಬೆಳೆದಂಥ ರಾಗಿ, ಜೋಳ, ಸಾಂಬಾರು, ಕೊಬ್ಬರಿ ಎಲ್ಲ ತಗೊಂಡು ಮಲೆನಾಡಿಗೆ ಹೋಗಿ ಮಾರಿ ಮಲೆನಾಡಿಂದ ತಂದು ಇಲ್ಲಿ ಮಾಡಿ ಅನ್ನ ಉಣ್ತಿದ್ದು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಸಿದ್ದರಾಮಯ್ಯರ ಒಂದು ಅನ್ನ ಕೊಟ್ಟರೆ ಸಿದ್ದರಾಮಯ್ಯ ಅನ್ನ ಕುಟುಂಬಕ್ಕೂ ಒಂದು ನೆಮ್ಮದಿ ಆಯ್ತು. 3 ಹೊತ್ತು ಅನ್ನ ತಿನ್ನೋಕ್ಕೆ ಚಿಂತೆನೇ ಇಲ್ಲ. ಎಂಥ ಈಗ ನಾವು ಕಾಣೋದಷ್ಟೇ ಎಲ್ಲೆಲ್ಲ ಆದಿ ಬೀದಿಯೆಲ್ಲ ಭಿಕ್ಷಕರಿದ್ದು, ಅನ್ನ ಕೇಳಕ್ಕೆ ಬರಬೇಡ್ರು. ಒಬ್ಬ ಭಿಕ್ಷಕಿಲ್ಲ ತೋರಿಸ್ಕೊಂಡು ಯಾರೂ ಇಲ್ಲ. ಎಲ್ಲರೂ ಹೊಡೆದ ಊಟ ಸಿಗ್ತಾರೆ. ಎಲ್ಲಿ ಭಿಕ್ಷೆ ಮಾಡ್ತಾನೆ ಅವನು? ಎಲ್ಲೂ ಇಲ್ಲ. ಎಲ್ಲಿ ನೋಡ್ರಿ ಭಿಕ್ಷೆ ಇಟ್ಕೊಂಡು ಬಂದ್ಬಿಡು, ಅಮ್ಮ ಅನ್ನ ಕೊಡ್ರಿ ಬರ್ರಿ. ಯಾರು ಬರ್ತಾರೆ ಈಗ? ಪ್ರತಿಯೊಬ್ಬರಿಗೆ ಅನ್ನ ಸಿಗ್ತೈತಿ. ಅವ್ರು ಎಲ್ಲಿಗೆ ಹೋದ್ರು, ಯಾವ ಸ್ಕೂಲಿಗೆ ಮಾಡ್ತಾ ಹೋದಾಗ ಸ್ಕೂಲ್ದ ಬರಪಲ್ಲಿರಲ್ಲ, ಸ್ಕೂಲಿಗೆ ಕೂಲಿ ಅಲ್ಲಿ ಮಾಡ್ತಾರ, ಅನ್ನ ಇಡ್ತಾರೆ ಸ್ಕೂಲಲ್ಲಿ. ಅಲ್ಲಿ ಇನ್ನೊಂದು ಹೋದ ಮಾಡ್ತಾರೆ, ಅಲ್ಲಿ ಅನ್ನ ಇಡ್ತಾರೆ. ಅನ್ನ ಅದಕ್ಕೆ ಚಿಂತನೆ ಇಲ್ಲ. ಕರ್ನಾಟಕದ ಕಟ್ಟ ಕಡೆಯ ಬಡವನಿಗೂ ಕೂಡ ಅನ್ನ ಸಿಗ್ತಾಯಿದೆ. ಅವನಿಗೆ ಪರಿಸ್ಥಿತಿ ಅವ್ರ ಮನೇಲಿ ಮಾಡೋರಿಲ್ಲ ಅಂದ್ರೆ ಅನ್ನಕ್ಕೆ ಚಿಂತಿಲ್ಲ. ಅನ್ನೋದು ಈಗ ಈ ವರ್ಷ ಏನು ಹೇಳ್ಬೋದು, ಪಂಡಿಕ ತಪ್ಪು ತಿಳ್ಕೊಬೇಡಿ. ಸಿದ್ದರಾಮಯ್ಯ ಮಳೆನೇ ಬರಲ್ಲ ಅಂದ್ರೆ ಇವತ್ತು ಏನು ರೀ ಮಾಡಿ ಎಲ್ಲ ಕೆರೆ ಕಟ್ಟೆ ತುಂಬಿ ತುಳಿಕೋದು. ಬೇಕಾವಷ್ಟು ನೀರು ಬಂತು, ಬೇಕಾವಷ್ಟು ಅನ್ನದಾನದಕ್ಕೆ ಆಗೋಯ್ತು. ಅದೇನಿಲ್ಲ, ಬೇಕಾವಷ್ಟು ಇವತ್ತು ನೋಡ್ರಿ ನೀರು ಬಂದಿದೆ, ಭತ್ತನೂ ಇದೆ, ಅನ್ನನೂ ಇದೆ, ಬೇಕಾವಷ್ಟು ಆಗ್ತದೆ. ಅದರಲ್ಲಿ 2 ಮಾತು ಹಿಂದೆ ಬಿದ್ದಿಲ್ಲ, ಚೆನ್ನಾಗಿ ನಡೀತಿದೆ. ಅದರಲ್ಲೇನಿಲ್ಲ. ಗೃಹಲಕ್ಷ್ಮಿ ಮತ್ತು ಇದು ಅನ್ನದಾನದಿಂದ ಭಾರಿ ಇವತ್ತು ನಮಗೆ ಸರ್ಕಾರ ಒಳ್ಳೆ 5 ಗ್ಯಾರಂಟಿದು ಭಾರಿ ಒಳ್ಳೆ ಹೆಲ್ಪ್ ಮಾಡ್ತು. ಇವತ್ತು ಸುಮಾರು ಜನ ನೋಡ್ತೀವಿ ನಾವು, ಅಣ್ಣ ನಾವು 2 ಸಲ ದುಡ್ಡು ಗುಡಾಕಿ 4-5 ತಿಂಗಳದ ಮಗಳು ಮದುವೆ ಎತ್ಕೊಂಡು ನಾನು ವಾಲೆ ಮಾಡಿಸ್ತೇಕೊಂಡಾಗ ನಮ್ಗೆ ಎಷ್ಟು ಸಂತೋಷ ಆಯಿತು. ಆ ಸರ್ಕಾರಕ್ಕೆ ಎಷ್ಟು ಒಳ್ಳೆಯ ಹೆಸರು ಬಂತು. ಆ ದುಡ್ಡು ತಗೋಬೇಕು. ನಿಜ ದುಡ್ಡು ಇರ್ಬೋದು, ಅವ್ರ
ಈ ಸರಿ ಅತ್ತೆಗೆ ಅದು ಸೊಸೆಗೆ ಬಂದು ಅದು ಗುಡ್ ಇಟ್ಕೊಂಡು ಮೈಂಟೈನ್ ಮಾಡಿಕೊಡ್ದು ಯಾರು ಕೊಡ್ತಿದ್ರು? ಅವರೆಲ್ಲ ಹೊರಡಬೇಕು ಅಂದರೆ ಗಂಡ ತಿಕ್ ಕೊಡಬೇಕು, ಬಸ್ ಗಟ್ಟಿ ಹೋಗ್ಬೇಕು, ಅದಿಗೇನಿಲ್ಲ, ಸೀದಾ ಆಧಾರ್ ಕಾರ್ಡ್ ತಗೊಂತಾರೆ, ಬಸ್ ಹೋಗ್ತಾರೆ, ಕಾರ್ಯಕ್ರಮ ಮುಗಿಸ್ತಾರೆ, ಬರ್ತಾರೆ, ಮನೆಗೆ ಬರ್ತಾರೆ. ಆ ಪರಿಸ್ಥಿತಿ ಚೆನ್ನಾಗಾಯ್ತು. ದುಡಿಯೋ ಹೆಣ್ಮಕ್ಳಿಗೂ ಅನುದಾನ ಆಯಿತು, ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ 5 ಗ್ಯಾರಂಟಿ ಒಳ್ಳೆ ಪ್ರಸಿದ್ಧವಾಗಿ ನಡೆದು, ಎಲ್ಲೂ ಲೋಪದೋಷ, ಮಧ್ಯದಲ್ಲಿ ಯಾರೂ ಅದಕ್ಕೆ ಲೀಡ್ರ್ ಇಲ್ಲ, ಮಧ್ಯಯಾತ್ರೆಗೆ ಏಜೆನ್ಸಿ ಇಲ್ಲ, ಯಾರೇ ನೇರ ಅಕೌಂಟಿಗೆ ಹೋಗುತ್ತೆ, ನೇರಲ್ಲಿ ಅವ್ರ ಅಕೌಂಟ್ ಬಿಡಿಸ್ಕೊಂಡು ದುಡ್ಡು ಖರ್ಚು ಮಾಡ್ತಾರೆ. ಎಸ್ ಸರ್, ತುಂಬ ಸಂತೋಷ ಸರ್. ಸರ್, ನನಗೆ ತಾವು ಹೇಳಿ, ತಮ್ಮ ಒಂದು ಸಂಖ್ಯೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ನಿಯಮಿತ ಸಂಖ್ಯೆಹಳ್ಳಿ, ಇದರಲ್ಲಿ ಮಾಜಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ರಿ. ಈ ಒಂದು ಸಂಸ್ಥೆಯಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು? ತಮ್ಮ ಕೆಲಸ ಕಾರ್ಯಗಳನ್ನ ಅಂದರೆ ಬಡವರಿಗೆ ಸಾಲ ಕೊಡೋ ಒಂದು ಉದ್ದೇಶ, ಬೆಳೆ ಸಾಲ, ಕ್ರಾಪ್ ಲೋನ್ ಅಂತ ಕೊಟ್ಟರೆ ಅವರು ಬೆಳೆ ಬೆಳೆಯೋಕ್ಕೆ ಅನುಕೂಲ ಆಗ್ತಿತ್ತು. ಹಾಗೆ ಅವ್ರಿಗೆ ಸಾಲ ಕೊಡಿಸುವಾಗ ನಾವು ಶಿವರಾಮ್ ಹಿಡ್ಕೊಂಡು ಬೆಂಗಳೂರಿಗೆ ಹೋಗಿ MD ಅವರಿಗೆ ಹೇಳಿಸಿ, ನಮ್ಮ ಜವಗೋಲ್ ಹೋಬಳಿಲೇ ಇಂಥ ಒಂದು ನಮ್ಮ ತಾಲೂಕಲ್ಲೇ ಇಲ್ಲ ಅಂತ ಹೇಳ್ಬೋದು ಸೊಸೈಟಿನ. ದೊಡ್ಡ ಬ್ಯಾಂಕು ಅಷ್ಟೊಂದು ಅಭಿವೃದ್ಧಿ ಆಯಿತು ಬ್ಯಾಂಕ್ ಮಾತ್ರ. ಅವತ್ತಿನ ಕಾಲದಲ್ಲಿ ಅಷ್ಟೊಂದು ಸಹಕಾರ ಮಾಡಿದ್ದು ತುಂಬ ಒಂದು ಒಳ್ಳೆಯದಾಯ್ತು. ಶಿವರಾಮ್ ಅವ್ರು ಹಿಡ್ಕೊಂಡು ನಾನು ಅದೆಲ್ಲ ತಂದು ಮಾಡಿದ್ದು ಅವರಿಗೆ ನಮ್ಮ ಸೊಸೈಟಿ ಬೆಳೆದಿರೋದಕ್ಕೆ. ಇವತ್ತು ಒಬ್ಬ ಸೆಕ್ರೆಟರಿಗಳಿದ್ದಾರೆ ಪ್ರಸನ್ನ ಅಂತ, ಅವರು ಅವತ್ತಿದ್ದರು, ಇವತ್ತು ಇದ್ದಾರೆ. ಇವತ್ತು ಅವರು ಯಾವ ಬಡವ್ರನ್ನೂ ಗುರುತಿಸಿ ಸಾಲ ಕೊಡ್ತಾರೆ. ಅಂಥ ಒಂದು ಒಳ್ಳೆಯ ವ್ಯಕ್ತಿ ಮಾತ್ರ. ಯಾರಿಗೂ ಸುಳ್ಳು ಹೇಳ್ತಕ್ಕಂಥ ಭಾವನೆ ವಯ್ಯನಲ್ಲಿಲ್ಲ. ಅವ್ರನ್ನ ಮೆಚ್ಕೋಬೇಕಾಯ್ತೆ ನಾನು. ಅವತ್ತಿನಿಂದ ಇವತ್ತಿನವರೆಗೂ ಅವ್ರನ್ನೆಲ್ಲ ಉಳಿಸ್ಕೊಂಡಿದ್ವಿ. ಈಗ 25-30 ವರ್ಷದಿಂದಲೂ ಅಲ್ಲೇ ಇಟ್ಕೊಂಡಿದ್ದೀವಿ. ಅವ್ರನ್ನ ಕಳಿಸಿಲ್ಲ. ಎಸ್ ಸರ್. ಅವರು ಅಂಥ ಒಂದು ಒಳ್ಳೆ ಗುಣನ ಬೆಳೆಸಿದ್ದೀವಿ. ರೈತರಿಗೆ ತುಂಬ ಸಹಕಾರ ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಾವು ಈ ರಾಜಕೀಯದ ಜೊತೆಗೆ, ಸಹಕಾರಿ ರಂಗದ ಜೊತೆಗೆ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಸರ್? ಸಾಮಾಜಿಕ ಕ್ಷೇತ್ರದಿಂದ ಫಸ್ಟ್ ನನಗೆ ಆದ್ಯತೆ ಅದೇ ಮನಸ್ಸು, ರೈತರು ಮಾಡಬೇಕು. ಕ್ರೀಡಾ ಸ್ಕೂಲು, ಯಾವುದೇ ಸ್ಕೂಲ್, ನನ್ನ ಕ್ಷೇತ್ರದಲ್ಲಿ ಯಾವುದೇ ಸ್ಕೂಲಲ್ಲಿ ಕಾರ್ಯಕ್ರಮ ಮಾಡಿದೆ, ಕ್ರೀಡೆ ಬಗ್ಗೆ ಭಾರಿ ಆಸಕ್ತಿ ಇತ್ತು. ಯಾವ ಊರಲ್ಲೇ ಕ್ರೀಡೆ ಏನು ಕೆಲಸ ಮಾಡಬೇಕು ಅಂದರೆ ಆ ಸ್ಕೂಲ್ ಜಾಗ ಮಟ್ಟ ಮಾಡಿಸೋದಾಗಲಿ, ಅದಕ್ಕೆ ವಾಲಿಬಾಲು, ಕ್ರಿಕೆಟ್ ಆಗಲಿ, ಸಮಾಜ ಸೇವೆ ಏನು ಬೇಕಾದ್ರೂ ಆಗಲಿ ಕೊಡ್ಸೋಕ್ಕೆ ನಾವು ಬದ್ಧವಾಗಿದ್ದು. ಆಮೇಲೆ ಅದೊಂದೇ ಅಲ್ಲ, ಈಗ ದೇವಸ್ಥಾನಗಳು ಕಟ್ಟೋದು ಪ್ರತಿಯೊಂದು ನಮ್ಮ ಇಡೀ ಕ್ಷೇತ್ರದಲ್ಲಿ, ನಮ್ಮೂರಲ್ಲಿ ನನ್ನ ಅವಧಿಲೇ 7 ದೇವಸ್ಥಾನ ಕಟ್ಟಿದ್ದೀವಿ. ಎಲ್ಲ ಮತ್ತು ಸರ್ಕಾರ ದುಡ್ಡೇ, ನಮ್ಮದು ರೈತರ ದುಡ್ಡೇ ಯಾವುದೂ ಇಲ್ಲ. ಸರ್ಕಾರ ದುಡ್ಡೇ ತಂದು ನಮ್ಮ ಶಕ್ತಿ ಮೇಲೆ, ಶಿವರಾಮನ ಆಶೀರ್ವಾದದ ಮೇಲೆ 7 ದೇವಸ್ಥಾನ, ಒಳ್ಳೆಯ ದೇವಸ್ಥಾನ ಕಟ್ಟಿದ್ದೆ ನಾವು. ಆಮೇಲೆ ನಾನು ಕಟ್ಟಿದ್ದೆ ನಮ್ಮೂರೆಲ್ಲ ಪ್ರತಿಯೊಂದು ಊರಿಗೆ ಕಟ್ಸ್ಕೊಂಬಂದು ಸಮಾಜ ಸೇವೆ ಎಲ್ಲ ಊರು ಹುಡುಕೊಂಡು ಹೋಗಿ ಕೊಡಿಸ್ತೀವಿ. ಅದನ್ನೇ ನಾನು ಎರಡು ಮಾತಿಲ್ಲ. ಆಮೇಲೆ ಯಾವುದೇ ನನಗೆ ಕಾಲೇಜು ಬರೆದವ್ರಲ್ಲಿ ಜಾವಗಲ್ ಕಾಲೇಜು, ಹೈಸ್ಕೂಲು ಬರೋದು 6 ನನ್ನ ಕ್ಷೇತ್ರಕ್ಕೆ ಬರೋದು ಕೋಳಗುಂದ, ಉಂಡಿನಾಳು, ಕರಗುಂದ, ಅಂದ್ರಾಳು, ನೇರ್ಲಿಗೆ, ಜಾವಗಲ್. ಈ ಪ್ರೌಢಶಾಲೆಗೂ ಸಹ ಎತ್ತಿನ ಆದ್ಯತೆ ಕೊಟ್ಟು, ಆಮೇಲೆ ಪ್ರತಿ ವರ್ಷ ಈಗ ಸೆಂಟ್ರಲ್ಲೆಲ್ಲ ಅಲ್ಲೆಲ್ಲ ಮಾಡ್ತಾರೆ. ಪ್ರತಿ ವರ್ಷ ಸೆಂಟ್ರ್ ಇತ್ತು. SLC ಸೆಂಟ್ರ್ ಇಡ್ಬೇಕಾದ್ರೆ ಸುಮಾರು 20-30 ವರ್ಷದಿಂದ ಪ್ರತಿ ಸೆಂಟ್ರಲ್ಲೂ ನಮ್ಮ ಮಕ್ಕಳಿಗೆಲ್ಲ ಊಟ ಹಾಕಿದ್ವಿ ನಾವು. ನಮ್ಮ ರಾಜಕೀಯ ಜೀವನದಲ್ಲಿ ಪ್ರತಿ ವರ್ಷ ಮಕ್ಕಳಿಗೆ, SLC ಮಕ್ಕಳಿಗೆ ಹಳ್ಳಿಯಿಂದ ಬಂದು ಒಂದು ಸೆಂಟ್ರ್ ಮಾಡೋರು. 10 ಕಿಲೋಮೀಟರ್ 15 ಕಿಲೋಮೀಟರ್ ಕೋಳಗುಂದ ಸೆಂಟ್ರ್ ಮಾಡಿ ಮಧ್ಯಾಹ್ನದಾಗ ಹೋಗೋಕೆ ಅವಕ್ಕೆ ಊಟ ಸಮಸ್ಯೆ ಬಂದುಬಿಟ್ಟಿತ್ತು. ನಾವು 4-5 ಜನ ಸೇರ್ಕೊಂಡು ಮಧ್ಯಾಹ್ನದ ಊಟ ಕೊಡಿಸ್ತು ಮಕ್ಕಳಿಗೆಲ್ಲ. ಮಧ್ಯಾಹ್ನ ಊಟ ಮಾಡ್ಕೊಂಡು ಡೈಲಿ ಹಂಚ್ಕೊಂತಿದ್ದು, ಇವತ್ತು ಇವ್ರದ್ದು ಅಂತೇಳಿ ಹಂಚ್ಕೊಂಡು ನಾವೆಲ್ಲ ಹಂಚ್ಕೊಂಡು ಮಾಡ್ತಿದ್ದು. ಆ ಥರ ಸೇವೆನ ಮಾಡ್ಕೊಂಬಂದು, ಅದು ನಮ್ಮ ತಂದೆ ಕೊಡಿಸಿದ ನಡೆನುಡಿ ಸಂಸ್ಕೃತಿ. ಅವು ಅನ್ನ ಹಾಕಿದ್ರೆ ಅನ್ನ ಮಾಡಿದ್ರೆ ದೇವರು ಒಳ್ಳೇದಾಗುತ್ತೆ, ಈ ಥರ ಹೇಳಿದ್ದು ಅದು ಹಂಗೆ ಕಂಟಿನ್ಯೂ ಮಾಡ್ಕೊಂಡೇ ಬಂದು ನಾವು. ಅದು ಅದೇ ಥರ ಸೇವೆ ಮಾಡ್ಕೊಂಡು ಬಂದಿದ್ದು ಅವೆಲ್ಲ ಗುರುತಿಸಿ ರಾಜಕೀಯದಲ್ಲಿ ಒಂದು ಬೆಳೆಯೋಕ್ಕೆ ಒಂದು ಅವಕಾಶ ಇತ್ತು. ಆಮೇಲೆ ಮಠ ಮಾನ್ಯಗಳು ಸಹ ನಮ್ಮ ಕೈಲಿ ಇಲ್ಲೊಂದು ಮಠ ಮಾರ್ಗೊಂಡಳ್ಳಿ ಮಠ ಇತ್ತು, ಅದು ಸಹ ಇಂಪ್ರೂವ್ಮೆಂಟ್ ಮಾಡೋದು. ಮಠಕ್ಕೂ ಜೀವನ ಮಾಡಿಸ್ಕೊಟ್ಟೆ ನಾವು. ಮಠ ಮಾನ್ಯಗಳು ಸಹ ಮಠಗಳನ್ನ ಗುರುತಿಸಿ ಮಠಗಳಿಗೆ ಎಲ್ಲೆಲ್ಲ ಏನು ಕೆಲಸ ಮಾಡ್ಕೊಳ್ಳೋ ಅದಕ್ಕೂ ಸಹ ನಾವು ಕೆಲಸ ಮಾಡಿಕೊಟ್ಟು ನಾವು. ಅದರಲ್ಲಿ ಯಾವುದೂ ಇಲ್ಲ. ಆಮೇಲೆ ನನ್ನ ಕ್ಷೇತ್ರದಲ್ಲಿ ಜಾಸ್ತಿ ಹಿಂದುಳಿದ ವರ್ಗ ಜನಾಂಗ ನನ್ನ ಕ್ಷೇತ್ರದಲ್ಲಿರೋದು. ಹಿಂದುಳಿದ ಜನಾಂಗ ಎಲ್ಲರಿಗೂ ನನ್ನ ಕೈಲಾದಷ್ಟು ಸಹಕಾರ ಮಾಡಿ, SC ST BCM ಎಲ್ಲರಿಗೂ ಕೆಲಸ ಮಾಡಿದ್ವಿ ನಾವು. ಅದ್ರಾಗೆ ಇದು ಮಾಡಿಲ್ಲ, ಆ ಥರ ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡೇ ಬಂದಿರೋದು ಆಮೇಲೆ ಸ್ಕೂಲ್ ಬಗ್ಗೆ ಹೇಳ್ರಿ, ಎಚ್ಚರಿತರೆ ಸಹಕಾರ. ಸ್ಕೂಲ್ ಬಿಲ್ಡಿಂಗ್ ಒಂದು ಸರಿ ಬಿದ್ದೋಯ್ತು. ಇಲ್ಲಿ ಮಾಡಾರೆ ಸರ್ಕಾರ ದುಡ್ಡು ಲೇಟ್ ಆಗುತ್ತೆ ಅಂತಲೇ ಮನೆ ಬಂಡವಾಳ ಹಾಕಿ ಸ್ಕೂಲ್ ಕಟ್ಸಿ ರಿಪೇರಿ ಮಾಡಿಸ್ಕೊಟ್ಟು. ಇವತ್ತು ಆದ್ಮೇಲೆ ಇನ್ನೂ ಸ್ಕೂಲ್ ಬಿಲ್ಡಿಂಗ್ ಇದೆ, ಚೆನ್ನಾಗಿದೆ. ಅವತ್ತು ಅಂತಂಥ ಸ್ಕೂಲ್ ಮಕ್ಕಳಿಗೆ ಬಂದ, ಯಾಕೆಂದರೆ ನಾವು ಓದ್ಬೇಕಾದ್ರೆ ಮಕ್ಕಳು ಓದೋಕ್ಕೆ ಬರ್ತಾನೆ ಭಾರಿ ಇತ್ತು ನಮಗೆ. ನಾವು ಓದೋಕ್ಕೆಲ್ಲ ಒಟ್ಟು ಕುಟುಂಬ, ನಾವು 35 ಜನ ಇದ್ದು ಒಟ್ಟಿಗೆ, ಎಲ್ಲರೂ ಓದ್ಸೋಕ್ಕಾಗ್ತಿರಲಿಲ್ಲ. ನಾನು ಹೈಸ್ಕೂಲ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಓದಿಗೆ ಬಿಡಿಸಿದ್ರು. ಅಂಥ ಕಾಲದಲ್ಲಿ ನಮಗೆ ಎಜುಕೇಷನ್ ಬಗ್ಗೆ ಏನು ಅಂತ ನಮಗೆ ಅರಿವಾಯಿತು. ಅದು ಎಷ್ಟು ಓದಬೇಕು, ಎಷ್ಟು ಬಿಟ್ಟು ಕಷ್ಟ ಅಂತೇಳಿ. ಇವತ್ತು ನಮಗೆ ನಾವು 4 ಜನ, ನಮ್ಮ ಮಕ್ಕಳಿಗೆ 7 ಜನ, ನಮ್ಮ ಅಣ್ಣನ ತಮ್ಮಳೆಲ್ಲ 7 ಜನನೂ ಕೆಲಸ ಕಳಿಸಿ ಒಬ್ಬರೂ ಸಹ ಬರಲಿಲ್ಲ. ಎಲ್ಲರೂ IR ಆಫೀಸರ್ನೇ ಮಾಡಿದೆವು ನಾವು. ಎಲ್ಲರೂ ಓದಿದ್ರು, ಕೆಲಸಕ್ಕೆ ಹೋದರು.
ಆಗ ಎಜುಕೇಷನ್ಗೆ ಒತ್ತು ಕೊಟ್ಟು ಯಾರೇ ಬಂದು ಅಣ್ಣ ನಾನು ಫೀಸ್ ಕಟ್ಟಬೇಕು ನಾನು ವಾಪಸ್ ಕಳಿಸಿಲ್ಲ ಅವನ್ನ ನನ್ನ ಕೈಲಾದ ಸೇವೆಯನ್ನು ಕೊಟ್ಟು ಕೈಲಾದ ಕೊಟ್ಟು ಕಳಿಸಿ ಫೀಸ್ ಕಳಿಸಿ ಇವತ್ತು ಅಷ್ಟೇ ಯಾರೋ ಹಾಸ್ಟೆಲ್ ಸೀಟ್ ಬೇಕು ಅಂದರೆ ಫಸ್ಟ್ ನಾನು ಪೆಟ್ರೋಲ್ ಹಾಕ್ಸ್ಕೊಂಡಾಗ ಅವ್ನಿಗೆ ಹಾಸ್ಟೆಲ್ ಸೀಟ್ ಕೊಟ್ಟೆ ನಾನು ಮನೆ ಬರೋದು. ಇವತ್ತು ಯಾರೋ ಬಣ್ಣ ನಮ್ಮ ಅಲ್ಲಿ ಕಾಲೇಜಿಗೆ ಸೀಟ್ ಬೇಕು ನನಗೆ ಕಳಿಸ್ಕೊಡಿ ಅಂತಂದರೆ ತಮ್ಮ ಸರ್ಟಿಫಿಕೇಟ್ ಅಪ್ಲಿಕೇಶನ್ ಆಗಿರೋ ತಗೊಂಬ ಇಲ್ಲಿ ಅಂತ ಸೀದಾ ಹೋಗಿ ಎಲ್ಲಿ ಯಾರು ಆಫೀಸ್ ಇರ್ತಾವ ಕೂತ್ಕೊಂಡು ಅವ್ರ ಸೀಟ್ ಕೊಡಿಸಿ ನಮ್ಮ ಮನೆ ಬರೋದು. ಆ ಒಂದು ರೂಢಿ ಬೆಳೆಸಿಡಿ ಇವತ್ತಿವಿ ಈಗಿವಿ. ಅದೊಂದು ನಮಗೆ ಮಕ್ಕಳ ಎಜುಕೇಷನ್ಗೆ ಒತ್ತು ಜಾಸ್ತಿ ಕೊಟ್ಟಿದ್ದೀವಿ. ಸರ್ ತುಂಬ ಸಂತೋಷ ಸರ್. ತಾವು ಕೂಡ ಈ ಒಂದು ಸಾಮಾಜಿಕ ರಂಗದಲ್ಲಿ ರಾಜಕೀಯದ ಜೊತೆಗೆ ಸಹಕಾರಿ ರಂಗದ ಜೊತೆಗೆ ರಾಜಕೀಯ ಸಾಮಾಜಿಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ತಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಸರ್? ನಾವು ಸಾಕಷ್ಟು ಜನಗಳಿಗೆ ಸಹಕಾರ ಮಾಡ್ಕೊಡೋದು ನನ್ನ ಗುರಿ. ನಂದು ಹೆಂಗೆ ಅಂದರೆ ಹೆಚ್ಚು ಬಡವ್ರನ್ನ ಕಂಡ್ರೆ ನನಗೆ ತುಂಬ ಇಷ್ಟ. ಬಡವರು ಅಂದರೆ ನನಗೊಂದು ತುಂಬ ಒಂಥರ ಏನೋ. ನಮ್ಮ ತಂದೆ ಒಂದು ಮಾತು ಹೇಳಿದ್ರು ನನಗೆ, ಮಗ ನೀನು ಎಷ್ಟೇ ದುಡಿದ್ಬೋದು, ಎಷ್ಟೇ ಸಂಪಾದನೆ ಮಾಡ್ಬೋದು, ಆ ಸಂಪಾದನೆ ಮಾಡಿದರೆ ನೀನು ಹಿಂದೆ ಬರೋದಿಲ್ಲ. 10 ಜನ ಗುರುತಿಸ್ಬೇಕು ಅಂದರೆ ನೀನು ರಾಜಕಾರಣಕ್ಕೆ ಹೋಗ್ಬೇಕು. ರಾಜಕಾರಣಕ್ಕೆ ಇಳಿದಾಗ ಮಾತ್ರ ನೀನು. ನಮ್ಮ ತಂದೆನೂ 10 ವರ್ಷ ಚೇರ್ಮನ್ ಆಗಿದ್ದರು. ನಾವು ಅದನ್ನು ಸ್ವಲ್ಪ ದೂರ ಇಟ್ಟಿದ್ದು, ಬೇಜಾರಾಗಿ ರಾಜಕಾರಣ ಬೇಡ ಅಂತ. ಆದರೆ ನಮ್ಮ ತಂದೆ ನೀನು ಎಷ್ಟೇ ದುಡಿದ್ರೂ ನೀನು ರಾಜಕಾರಣದಲ್ಲಿ ಗುರುತಿಸ್ದಂಗೆ ನೀನು ಎಷ್ಟು ದುಡಿದ್ರೂ ಗುರುತಿಸೋದಿಲ್ಲ, ನೀನು ಅದು ಇಳಿ ಅಂತ ಹೇಳಿ ಕಳಿಸಿದ್ರು. ನಮ್ಮ ಸಾಮಾಜಿಕ ರಂಗದಲ್ಲಿ ಇರಬೇಕು, ಜನಗಳಿಗೆ ಸೇವೆ ಮಾಡೋದು ಕಲಿ. ನೀನು ದುಡಿದು ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ. ಸಾರ್ವಜನಿಕರಿಗೆ ನಿನ್ನ ಕೈಲಾದ ಸಹಾಯ ಮಾಡು, ನಿನ್ನ ಕೈಲಾದಷ್ಟು ಸಹಾಯ ಮಾಡು. ಬೇರೆ ನೀನು ಎಲ್ಲದನ್ನೂ ಮುರಿಸ್ಕೊಡ್ಬೇಡ. ಅವರಿಗೆ ಸರ್ಕಾರ ಸವಲತ್ತು ಏನಾದ್ರು ಇದ್ರೂ ತಂದು ಕೊಡು ಅವರಿಗೆ. ಅದೊಂದು ಗುರಿ ಇಟ್ಕೊಂಡಿದ್ದೆ ನಾವು. ಹಂಗೆ ನಾನು ಇವ್ರಂಗೆ ಯಾರಿಗೆ ವಿವಿಧ ವೇತನ ಆಗಲಿ, ವೃದ್ಧಾಪ್ಯ ವೇತನ ಆಗಲಿ, ಅಂಥವು ಎಲ್ಲ ನಮ್ಮ ಕೈಯಿಂದಲೇ ಖರ್ಚಾಗಿ ಮಾಡ್ಕೊಂಬಂದು ಅವರಿಗೆ ಆರ್ಡರ್ ಕಾಪಿ ತಂದು ಕೊಡೋ ಕೆಲಸನೂ ಮಾಡ್ತಾಯಿದ್ದೆ. ಹಾಗೆ ಈ ಶಾಲೆ ಬಗ್ಗೆನೂ ನಾನು ಅಷ್ಟೇ ಉತ್ಸಾಹದಿಂದ ನನ್ನ ಮನೆ ಮುಂದೆ ಇವ್ರ ಮನೆ ಮುಂದೆ ಹೆಂಗೆ ಶಾಲೆ ಇದೆಯೋ ನಮ್ಮ ಮನೆ ಮುಂದೆ ಹಂಗೆ ಶಾಲೆ ಇದೆ. ಇವತ್ತಿನವರೆಗೂ ಆ ಶಾಲೆ ಯಾವೇ ಉಪಾಧ್ಯಾಯರುಗಳು ಬಂದರೂ ನನ್ನನ್ನು ಅಷ್ಟೊಂದು ಪ್ರೀತಿಯಿಂದ ಮಾಡ್ತಾರೆ. ಧರ್ಮಣ್ಣರೇ ನೀವು ಒಬ್ಬರು ಬಿಟ್ಟರೆ ನಮ್ಗೆ ಹೇಳೋರು ಯಾರೂ ಇಲ್ಲ ಇಲ್ಲಿ ಅಂತ. ಹಾಗೆ ನಾನು ಅದೊಂದು ಗುರಿ ಇಟ್ಕೊಂಡು ಸಾರ್ವಜನಿಕರ ಬಗ್ಗೆ ನನಗೂ ತುಂಬ ಅಭಿಮಾನ ಇದೆ. ಕೆಲಸಗಳು ಮಾಡಿಕೊಡ್ಬೇಕು ಅನ್ನೋದು. ನಾವು ಯಾರು ಅವ್ರನ್ನ ಕೇಳೋಲ್ಲ, ನಾವೇ ಪೆಟ್ರೋಲ್ ಹಾಕ್ಸ್ಕೊಂಡು ಕರ್ಕೊಂಡೋಗಿ ಎಲ್ಲರೂ ಕೆಲಸ ಮುಗಿಸ್ಕೊಂಡು ಕರ್ಕೊಂಡ್ಬರ್ತೀವಿ. ಅದೊಂದು ಗುಣ ನನಗಿದೆ ಮಾತ್ರ. ಸರ್ ತುಂಬ ಸಂತೋಷ ಸರ್. ಸರ್ ಇನ್ನು ಕೊನೆಯದಾಗಿ ತಮ್ಮನ್ನು ಇಲ್ಲಿವರೆಗೆ ಬಳಸಿದಂಥ ಜನತೆಗೆ, ತಮ್ಮ ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ, ತಮ್ಮ ಕ್ಷೇತ್ರದ ಜನತೆಗೆ ನಮ್ಮ ಮೀಡಿಯಾ ಮೂಲಕ ಏನು ತಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ತಾವು ಬಯಸ್ತೀರಿ? ಸರ್ ಇವತ್ತೇನಾದ್ರು ನಾವು ಈ ಮಟ್ಟಕ್ಕೆ ಬೆಳೆದ್ವಿ ಅಂದರೆ ಕಾರ್ಯಕರ್ತರ ಕಾರಣ. ಈ ಕಾರ್ಯಕರ್ತರಿಲ್ದವ್ರು ನಾವು ಏನು ಮಾಡೋಕ್ಕಾಗ್ತಿಲ್ಲ. ಪ್ರತಿಯೊಂದು ರೀತಿಯಲ್ಲಿ ಸಣ್ಣ ಗ್ರಾಮ ಪಂಚಾಯತ್ ಹಿಡ್ಕೊಂಡು ಈ ಮಟ್ಟಿಗೆ ಬೆಳೆಸ್ತಾರೆ ಅಂದರೆ ಅವರು ಕಾರ್ಯಕರ್ತರು ಮೇಯ್ನು. ಅದಕ್ಕೆ ನಮಗೆ ಗಾಡ್ ಫಾದರು ಶಿವರಾಮು. ನಮ್ಮ ಇತ್ತಿಗೆ ನಮ್ಮ ಕುಟುಂಬನೂ ನಾವು ಹೋದಾಗ ಹೆಲ್ಪ್ ಮಾಡೋಕ್ಕೆ ಎಲ್ಲ ಸಹಕಾರ ಮಾಡಿದಂಥ ನಾವು ಕುಟುಂಬ. ನಿಜವಾಗೂ ಕುಟುಂಬದೊಳಗೆ ಸಹಕಾರ ಮಾಡಿದ್ರೆ ರಾಜಕಾರಣ ಮಾಡೋಕ್ಕಾಗಲ್ಲ. ಯಾಕೆ ನಾವು ಜಾಕಿನ ಜಂಟಿ ಇದ್ದಾಗ ಅವ್ರು ಆ ಕಡೆಯಲ್ಲೇ ಹೋಗ್ತಾನೆ ದುಡಿತಾನೆ ಈ ಕಡೆ ಬರಲ್ಲ ಅಂತಂದ್ರೆ. ಆದರೆ ನಮ್ಮ ಅಣ್ಣ ಆಗಲಿ ನಮ್ಮ ಅತಿಯರಾಗಲಿ ಅವರೆಲ್ಲರೂ ನಮಗೆ ಒಳ್ಳೆಯ ರೀತಿಯ ಸಹಕಾರ ಮಾಡಿಕೊಟ್ಟು ಇಲ್ಲಿವರೆಗೆ ತಗೊಂಡ್ಬಂದರು. ನಿಜವಾಗೂ ಅವ್ರಿಗೆ ಇವತ್ತು ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ. ನಮ್ಮ ಇಡೀ ಕಾರ್ಯಕರ್ತರು ಯಾವುದೇ ಎಲೆಕ್ಷನ್ನಾಗಲಿ ಬಂದು ಒಂದು ಉರುಪ ನಿಂತ್ಕೊಂತಾರೆ. ನಾನು ಮಾದೇವಣ್ಣ ನಿಂತಿದ್ದೆ ಅಂದರೆ ಮುಗೀತು. ಒಂದು ಇಲ್ಲಿ ಜನಸಾಮಾನ್ಯರೇ ಸೇರ್ಕೊಂಡು ಬಂದು ನಿಂತ್ಕೊಂತಾರೆ. ಅವ್ರು ಏನು ಮನಸ್ಸು ಏನಾಗೋದು ನನಗೆ ಗೊತ್ತಾಗಲ್ಲ. ಆ ಮಟ್ಟಕ್ಕೆ ನಾನು ಕೇಳ್ರಿ, ಆ ಮಟ್ಟಕ್ಕೆ ಜನ ಗುರುತಿಸಿ ಓಡ ಬರುತ್ತೆ. ನಾನು ಏನು ಮಾಡಿದ್ದಾನೆ ಮಾಡಿದ ಕೆಲಸ ನನಗೇನು ಗೊತ್ತಾಗೋದಿಲ್ಲ ಅಂತೀನಿ. ಬಿಡ್ರ ಮಾತು ನಮಗೆ ಸಾಕು ರಾಜ್ಕೊಂಡು ಅಣ್ಣ ನಿನಗೆ ಗೊತ್ತಾಗ್ತಾ ಇಲ್ಲ, ಜನ ಸೇವೆ ಮಾಡಿದ್ವಿ, ಅದನ್ನು ಋಣ ತೀರಿಸ್ಬೇಕು ಅಂದರೆ ಇನ್ನೂ ಕೆಲಸ ಮಾಡಬೇಕು, ನೀವು ಮಾಡಬೇಕು ಅಂದರೆ ಆಯಿತು. ನಿರಂತರ ನಿಮ್ಮ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಲಿ. ನಮಗೂ ಸಹ ಅವಕಾಶ ಭಗವಂತ ಕೊಟ್ಟರೆ ಮಾಡ್ತೀವಿ ಅಂಥೇಳಿ ಕಾರ್ಯಕರ್ತರು ಎಲ್ಲರಿಗೂ ಮತ್ತು ನಮ್ಮ ಏನು ಗಾಡ್ ಫಾದರ್ ಆದ ಶಿವರಾಮಣ್ಣ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರಿಗೂ ಎಲ್ಲರ ಆಶೀರ್ವಾದ ಅವರೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಎಸ್ ಸರ್, ತುಂಬ ಸಂತೋಷ ಸರ್. ತಾವು ತಮ್ಮನ್ನು ಇಲ್ಲಿವರೆಗೆ ಬಳಸಿದಂಥ ಜನತೆಗೆ ಆಗಿರ್ಬೋದು, ಪಕ್ಷದ ಹಿರಿಯರಿಗೆ, ಮುಖಂಡರಿಗೆ ನಮ್ಮ ಮೀಡಿಯಾ ಮೂಲಕ ಏನು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಾನು ಈ ರಾಜಕೀಯಕ್ಕೆ ಬರೋದಕ್ಕೆ ಮೂಲ ಕಾರಣ ನಮ್ಮ ತಂದೆದೊಂದು ಮಾತು, ನೀನು ಹೆಚ್ಚಿಗೆ ಸಂಪಾದನೆ ಮಾಡದೇ ಇದ್ದರೂ ಎಷ್ಟೇ ಸಂಪಾದನೆ ಮಾಡಿದರೂ ಬೆಲಿಲ್ಲ, ನೀನು ರಾಜಕೀಯಕ್ಕೆ ಇಳಿಬೇಕು ಅಂತ ಅವ್ರದ್ದೊಂದು ಆಶೀರ್ವಾದ ಇತ್ತು. ಹಾಗೆ ಇವರು ನನ್ನನ್ನು ಬಿಡದಲ್ಲೇ ಹೇಳಿದ್ರು, ನೀವು ಬರೀ ಅದೇಗೆ ಮಾಡಬೇಡ, ವ್ಯವಸಾಯದಲ್ಲೇ ನೀವು ಅದು ಮಾಡೋಕ್ಕಾಗಲ್ಲ, ಬಾ ಇಲ್ಲಿ ಅಂತ ಇವರು ಸಹ ನನ್ನನ್ನು ಕರೆದ್ರು. ಹಾಗೆ ಜನಗಳು ಅಷ್ಟೇ ಒಂದು ಪ್ರೀತಿ ಇವ್ರ ಜೊತೆ ಇದ್ದದ್ರಿಂದ ಇವ್ರಿಗೆ ಹೆಂಗೆ ಬೆಲೆ ಕೊಟ್ಟರು ಹಂಗೆ ನನಗೂ ಜನಗಳು ಅಷ್ಟೇ ಬೆಲೆಗೆ ಸಹಕಾರ ಕೊಟ್ಟು ಅವರೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳ್ತೀನಿ. ಎಲ್ಲ ನಮ್ಮ ಮಾಲಿಂಗಪ್ಪನವ್ರು ಇರ್ಬೋದು, ಮತ್ತು ಸುಮಾರು ನೇರಲಿಗೆ ಸೋಮಣ್ಣ, ಎಲ್ಲ ಬ್ಲ್ಯಾಕ್ ಅಧ್ಯಕ್ಷರುಗಳು, ಈ ನಮ್ಮ ಮತ್ತು ರುದ್ರೇಶ್ ಗೌಡ್ರ ಕಾಲದಲ್ಲಿ MLA ಇದ್ದಾಗ ಅವರು ರುದ್ರೇಶ್ ಗೌಡ್ರಂತೂ ನನಗೆ ಭಾರಿ ಇದು ಮಾಡಿಬಿಟ್ರು, ತುಂಬ ಸಹಕಾರ ಮಾಡಿದರು. ಆ ವಿಚಾರದ ಬಗ್ಗೆ ನಾನು ಎಷ್ಟು ಹೇಳಿದ್ರು ತೀರ್ದು ಮಾತ್ರ.
ಯಾವ ಸಮಯದಲ್ಲಿ ಹೋಗಿ ಲೆಟ್ರಿಗೆ ಕೊಟ್ರಿ ತಗೊಂಬ ಧರ್ಮಣ್ಣ ಅಂತ ಸುಮ್ಮನೆ ಏನೂ ನೋಡ್ತಿರಲಿಲ್ಲ, ತಗೊಂಡು ಸೈನ್ ಹಾಕಿ ಕೊಟ್ಬಿಡೋರು. ಅಂಥ ಒಂದು ಉದಾರವಾದ ಮನಸ್ಸು ರುದ್ರೇಶ್ ಗೌಡ್ರದ್ದು. ಅಂಥ ಒಬ್ಬ ಒಳ್ಳೆ ವ್ಯಕ್ತಿನ ನಾವು ಪಾಪ ಬೇಗ ಹೋಗ್ಬಿಟ್ರು, ಅದೊಂದು ನೋವಾಗ್ತಾಯಿತ್ತು ನಮ್ಮ ಮನಸ್ಸಿಗೆ ಮಾತ್ರ. ಹಾಗೆ ಮತ್ತು ಶಿವರಾಮ್ ಅವರು ಯಾವುದೇ ಒಂದು ಸಹಕಾರ ಬೇಕು ಅಂದರೆ ಅವರು ನಮ್ಮನ್ನು ಎಲ್ಲೇ ಗುರುತಿಸೋದಕ್ಕೆ ಅವರೇ ಬೇಕು ನನಗೆ. ಹಾಗೆ ಯಾವುದೇ ಒಂದು ವಿಚಾರನೂ ಅವ್ರಿಗೆ ಹೇಳ್ತೀವಿ ನಾವು ಏನು ಮಾಡಬೇಕು ಏನು ಬಿಡಬೇಕು ಅಂತ. ಹಾಗೆ ಎಲ್ಲ ನಮ್ಮ ಮತ ಬಾಂಧವರಾಗಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಎಲ್ಲರಿಗೂ ನನ್ನ ಕೃತಜ್ಞತೆ, ಅವರಿಗೆ ನಮಸ್ಕಾರಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯದ ವಿಷಯಗಳನ್ನು, ಸಾಮಾಜಿಕ ರಂಗದ, ಸಹಕಾರಿ ರಂಗದ ವಿಷಯಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮಿಳುನಾಡಿನ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತಹ ಹಾಸನ ಜಿಲ್ಲೆ ಅರಸೀಕೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ APMCಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಸನ್ಮಾನ್ಯ ಶ್ರೀ BS ಮಾದೇವಪ್ಪ ಸರ್ ಅವರ ಮಾತುಗಳನ್ನು, ಜೊತೆಗೆ ಅರಸೀಕೆರೆ APMCಯಲ್ಲಿ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂತಹ ಸನ್ಮಾನ್ಯ ಶ್ರೀ CN ಧರ್ಮಪ್ಪ ಚಿಕ್ಕಚಿಕ್ಕತ್ತೆ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗನ್ ಆಗಿ www.politiciansinIndia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.